ಆತ್ಮೀಯ ಮಕ್ಕಳೇ, ಇಂದು ನಾವು 10ನೇ ತರಗತಿಯಲ್ಲಿ 2ನೇ ಪಾಠವಾಗಿರತಕ್ಕಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇವುಗಳ ಗುಣಲಕ್ಷಣವನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೀರ, ಸ್ವಲ್ಪ ಮಟ್ಟಿನ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೀರ, ಅವುಗಳನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರ. ಇಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಆಮ್ಲದ ರುಚಿ ನಮಗೆ ಹುಳಿಯಾಗಿರ್ತದೆ, ಅದೇ ರೀತಿ ಪ್ರತ್ಯಾಮ್ಲದ ರುಚಿ ಕಹಿಯಾಗಿರ್ತದೆ. ಇದು ಮೊದಲನೆಯದು. ಟೇಸ್ಟಲ್ಲಿ ಕೊಟ್ಟಿರತಕ್ಕಂತಹ ರಾಸಾಯನಿಕ ಅದು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಅಂತ ತಿಳ್ಕೊಳ್ಳೋದಕ್ಕೆ, ಹಂಗಂತ ನಾವು ಸ್ಟ್ರಾಂಗ್ ಆಮ್ಲ ಮತ್ತು ಸ್ಟ್ರಾಂಗ್ ಆಗಿರತಕ್ಕಂತಹ ಪ್ರತ್ಯಾಮ್ಲನ ರುಚಿ ನೋಡೋಕೆ ಹೋಗ್ಬಾರ್ದು. ಸುಟ್ಕೊಂಡ್ಬಿಡ್ತೀವಿ, ನಾವು ಬಾಯಿ ಸುಟ್ಕೊಂಡ್ಬಿಡ್ತೀವಿ. ಸಾಮಾನ್ಯವಾಗಿ ಹೇಳೋದಾದರೆ ಆಮ್ಲಗಳು ಹುಳಿಯಾಗಿರ್ತವೆ ಮತ್ತು ಪ್ರತ್ಯಾಮ್ಲಗಳು ಕಹಿಯಾಗಿರ್ತವೆ. ಇದ್ರ ಜೊತೆಗೆ ಇನ್ನಷ್ಟು ಪರೀಕ್ಷೆಗಳನ್ನು ನಾವು ಮಾಡ್ತೀವಿ. ಸ್ವಾಭಾವಿಕವಾಗಿ ದೊರೆಯತಕ್ಕಂತಹ ಆಹಾರ ಪದಾರ್ಥಗಳಿಂದ ಪರೀಕ್ಷೆ ಮಾಡೋದು, ಅದರ ಜೊತೆಗೆ ರಾಸಾಯನಿಕವಾಗಿ ತಯಾರಾದಂತಹ ರಾಸಾಯನಿಕಗಳಿಂದ ನಾವು ಪರೀಕ್ಷೆಯನ್ನು ಮಾಡೋದು, ಅದರ ಜೊತೆಗೆ ವಾಸನೆಯ ಮೂಲಕ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರೀಕ್ಷೆಯನ್ನು ಮಾಡೋದು. ಈ ರೀತಿ ನಾವು 3 ಭಾಗಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಮಕ್ಕಳೇ, ಈ ಬೋರ್ಡಲ್ಲಿ ನೀವೊಂದು ಟೇಬಲನ್ನು ನೋಡ್ತಾ ಇದ್ದೀರಾ. ಆ ಪರೀಕ್ಷೆ ಮಾಡತಕ್ಕಂತಹ ಬಳಸುವ ರಾಸಾಯನಿಕಗಳನ್ನು ಸೂಚಕಗಳು ಅಂತ ಕರಿತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ನೋಡ್ರಿ, ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಅರಿಶಿಣ, ಕೆಂಪು ಕೋಸು, ಇವು ಏನಿದೆ ಇವು ನ್ಯಾಚುರಲ್ ಇಂಡಿಕೇಟರ್ಸ್. ಸ್ವಾಭಾವಿಕವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲು ಬಳಸತಕ್ಕಂತಹ ಸೂಚಕಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಈರುಳ್ಳಿ ರಸ, ವೆನಿಲಾ, ಲವಂಗದ ಎಣ್ಣೆ ಏನಿದೆ ಇದನ್ನು ಆಲ್ಫ್ಯಾಕ್ಟರಿ ವಾಸನೆಯ ಮೂಲಕ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸೋದು. ಇನ್ನು ರಾಸಾಯನಿಕವಾಗಿ ಹೇಳೋದಾದ್ರೆ ಫಿನಾಫ್ಥಲಿನ್ ಮತ್ತು ಮಿಥೈಲ್ ಆರೆಂಜ್ ಇವು ಕೃತಕವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸೋಕೆ ನಾವು ಬಳಸಿಕೊಳ್ಳತಕ್ಕಂತಹ ಸೂಚಕಗಳು. ಅರ್ಥ ಆಯ್ತಾ ಮಕ್ಕಳೇ? ಸ್ವಾಭಾವಿಕ ಸೂಚಕಗಳು, ಆಲ್ಫ್ಯಾಕ್ಟರಿ ಸೂಚಕಗಳು ಮತ್ತು ರಾಸಾಯನಿಕ ಸೂಚಕಗಳು. ಏನು ಬದಲಾವಣೆ ಇರ್ತದೆ ಅನ್ನೋದನ್ನ ಒಂದ್ಸರಿ ಗಮನ ಹರಿಸಿ ನೋಡ್ಬಿಡೋಣ. ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರೆ ಇಲ್ಲಿ ಸ್ವಲ್ಪ ಬಣ್ಣ, ವಾಸನೆ ಅದರಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಮೊದಲನೆಯದು ಸೂಚಕಗಳು, ಎರಡನೆಯದು ಈ ಸೂಚಕಗಳ ನಿಜವಾದ ಬಣ್ಣ ಹೇಗಿರ್ತದೆ ಅಥವಾ ವಾಸನೆ ಹೇಗಿರುತ್ತೆ ಅನ್ನೋದಕ್ಕೆ. ದೆನ್ ಆಮ್ಲದಲ್ಲಿ ಏನು ಬಣ್ಣದ ಪರಿವರ್ತನೆ ಆಗ್ತದೆ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಪರಿವರ್ತನೆ ಹೇಗಾಗುತ್ತೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡ್ಬಂದ್ಬಿಡಿ. ನೋಡಿ ಮಕ್ಕಳೇ, ನೀವು ಕೆಂಪು ಲಿಟ್ಮಸ್ ದ್ರಾವಣವನ್ನ ಅಥವಾ ಪೇಪರ್ ಅಂತ ಕೂಡ ಕರಿತೀವಿ. ಈಗ ಪೇಪರ್ ಅನ್ನ ತಯಾರು ಮಾಡಿದ್ದಾರೆ. ಸೊ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ದ್ರಾವಣವನ್ನ ಅದರದ ನಿಜವಾದ ಬಣ್ಣ ಕೆಂಪು ಲಿಟ್ಮಸ್ ಕೆಂಪು ಬಣ್ಣ. ಆದರೆ ಅದನ್ನು ನೀವು ಆಮ್ಲದಲ್ಲಿ ಏನಾದರೂ ಅದ್ದಿದ್ದೇ ಆದಲ್ಲಿ ಅಥವಾ ಅದು ಆಮ್ಲವನ್ನು ಹಾಕಿದ್ದೇ ಆದಲ್ಲಿ, ದ್ರಾವಣ ಹಾಕಿದ್ದೇ ಆದಲ್ಲಿ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಹಾಗಾದರೆ ಅದು ಆಮ್ಲೀಯ ಗುಣ ಹೊಂದಿದೆ ಅಂತ ನಮ್ಗೆ ಅರ್ಥ ಆಗ್ತದೆ. ದೆನ್ ಪ್ರತ್ಯಾಮ್ಲದಲ್ಲಿ ಏನಾಗ್ತದೆ, ಈ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಪ್ರತ್ಯಾಮ್ಲ ಅಂತ ಗುರುತಿಸೋದಕ್ಕೆ ಲಿಟ್ಮಸ್ ಪೇಪರ್ನ, ಯಾವ ಲಿಟ್ಮಸ್ ಪೇಪರ್ನ, ಕೆಂಪು ಲಿಟ್ಮಸ್ ಪೇಪರ್ನ ನಾವು ಪ್ರತ್ಯಾಮ್ಲದಲ್ಲಿ ಅದ್ದಿದ್ರೆ ಆ ಕೆಂಪು ಲಿಟ್ಮಸ್ ಪೇಪರ್ ಅಥವಾ ಕೆಂಪು ಲಿಟ್ಮಸ್ನ ದ್ರಾವಣ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಪತ್ತೆ ಹಚ್ಚೋದು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್, ನೀಲಿ ಲಿಟ್ಮಸ್ ಪೇಪರ್ ಅನ್ನ ಅದರ ನಿಜವಾದ ಬಣ್ಣ ನೀಲಿ, ಆಮ್ಲದಲ್ಲಿ ಏನಾದ್ರು ಅದ್ದಿದ್ದೇ ಆದಲ್ಲಿ ಅಥವಾ ನೀಲಿ ಲಿಟ್ಮಸ್ ದ್ರಾವಣಕ್ಕೆ ಆಮ್ಲವನ್ನು ಹಾಕಿದ್ದೇ ಆದಲ್ಲಿ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಆದರೆ ಪ್ರತ್ಯಾಮ್ಲದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ಅರಿಶಿಣ ಸ್ವಾಭಾವಿಕವಾಗಿ ನಮ್ಮ ಮನೆಗಳಲ್ಲೆಲ್ಲ ಸಿಗುತ್ತೆ. ಅರಿಶಿಣ ನಿಜವಾದ ಬಣ್ಣ ಹಳದಿ ಇರ್ತದೆ. ಆ ಅರಿಶಿಣವನ್ನು ನೀವು ಆಮ್ಲಕ್ಕೆ ಏನಾದರೂ ಹಾಕಿದಾಗ ಏನು ಬದಲಾವಣೆ ಇರೋದಿಲ್ಲ, ಅರಿಶಿಣ ಬಣ್ಣ ಆಗಿರ್ತದೆ. ಆದರೆ ಪ್ರತ್ಯಾಮ್ಲಕ್ಕೆ ಹಾಕಿದ್ರೆ ಅದು ಕಂದು ಬಣ್ಣ ಬರ್ತದೆ. ಮಕ್ಕಳೇ, ನಿಮಗೆಲ್ಲ ಮನೆಯಲ್ಲಿ ಗೊತ್ತಿರ್ಬೋದು, ಆಸರೆ ಆಗಿದೆ, ಆಸೆ ತೆಗೆಯೋದು ಅಂತ ಏನು ಮಾಡ್ತಾರೆ, ಅರಿಶಿಣವನ್ನು ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಹಾಕ್ತಾರೆ ಅಥವಾ ಕಾಯಿಸಿದಂತಹ ಕೆಂಡವನ್ನು ಹಾಕ್ತಾರೆ. ಆ ಕೆಂಡವನ್ನು ಹಾಕಿದಾಗ ಏನಾಗ್ತದೆ, ಅದು ಆ ರಾಸಾಯನಿಕ ಕ್ರಿಯೆಯನ್ನು ಹೊಂದಿ ಏನಾಗ್ತದೆ, ಕಂದು ಬಣ್ಣಕ್ಕೆ ಪರಿವರ್ತನೆ ಹೊಂದುತ್ತೆ. ಈ ರೀತಿ ಕಂದು ಬಣ್ಣಕ್ಕೆ ಪರಿವರ್ತನೆ ಬಂದಾಗ ಅದು ಪ್ರತ್ಯಾಮ್ಲ ಅನ್ನೋ ಸೂಚಕವನ್ನು ತೋರಿಸುತ್ತೆ. ಇನ್ನು ಕೆಂಪು ಕೋಸು ನಾವು ತರಕಾರಿಯಲ್ಲಿ ಬಳಸತಕ್ಕಂಥದ್ದು. ಸಾಮಾನ್ಯ
ಸಾಮಾನ್ಯವಾಗಿ ಅದು ಪರ್ಪಲ್ ಬಣ್ಣ ಇರ್ತದೆ. ಅದು ಆಮ್ಲದಲ್ಲಿ ಕೆಂಪು ಬಣ್ಣವನ್ನ, ಇದರ ರಸವನ್ನ, ಕೆಂಪು ಕೋಸಿನ ರಸವನ್ನ ತೆಗೆದು ನೀವು ಆಮ್ಲವನ್ನು ಹಾಕಿದ್ದೆ ಅದರಲ್ಲಿ ಅದು ಕೆಂಪು ಬಣ್ಣವನ್ನು ಕೊಡುತ್ತೆ. ಅರ್ಥ ಆಯ್ತಾ? ಅದೇ ಪ್ರತ್ಯಾಮ್ಲಕ್ಕೆ ಏನಾದ್ರು ನೀವು ಹಾಕಿದ್ರೆ ಅದು ಹಳದಿ ಮಿಶ್ರಿತ ಹಸಿರು ಬಣ್ಣವನ್ನ ಕೊಡುತ್ತೆ. ಆಮ್ಲ ಯಾವುದು, ಪ್ರತ್ಯಾಮ್ಲ ಗುಣ ಹೊಂದಿರೋದು ಯಾವುದು ಅನ್ನೋದನ್ನ ನಾವು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇವು ಸ್ವಾಭಾವಿಕ ಸೂಚಕಗಳಾದ್ರೆ ಈರುಳ್ಳಿ ರಸ, ವೆನಿಲಾ ಮತ್ತು ಲವಂಗದ ಎಣ್ಣೆ ಇಲ್ಲಿ ವಾಸನೆಯ ಮೂಲಕ ಬಹಳ ಸರಳವಾದ್ದು. ನಾವು ತೆಗೆದುಕೊಂಡಿರತಕ್ಕಂಥದ್ದು ಆಮ್ಲವೋ ಪ್ರತ್ಯಾಮ್ಲವೋ ಅಂತ ಸೂಚಿಸೋದಕ್ಕೆ ಇವು ಯಾವಕ್ಕೂ ಬಣ್ಣ ಇರೋದಿಲ್ಲ, ರಸದಲ್ಲಿ ಬಣ್ಣ ಇರೋದಿಲ್ಲ. ಆದರೆ ಆಮ್ಲವೇನಾದರೂ ಆಗಿದ್ದರೆ ಅವೆಲ್ಲದರಲ್ಲೂ ಕೂಡ ವಾಸನೆ ಹಾಗೆ ಇರ್ತದೆ. ಅರ್ಥ ಆಯ್ತಲ್ಲ? ಸೊ ಈರುಳ್ಳಿ ರಸ, ವೆನಿಲಾ ರಸ ಮತ್ತು ಲವಂಗದ ಎಣ್ಣೆಗೆ ನೀವು ಆಮ್ಲವನ್ನು ತೆಗೆದುಕೊಂಡು ಅಂದರೆ ಆಮ್ಲದಲ್ಲಿ ಅವುಗಳ ರಸವನ್ನೇನಾದರೂ ಹಾಕಿದ್ರೆ, ಆಮ್ಲಕ್ಕೆ ನೀವು ರಸವನ್ನು ಹಾಕಿದ್ರೆ ಅದರ ವಾಸನೆ ಹಾಗೆ ಇರ್ತದೆ. ಅಂದ್ರೆ ಏನಿಸುತ್ತೆ, ಅದು ಆಮ್ಲ ಅನ್ನೋದು ಗೊತ್ತಾಗ್ತದೆ. ಆದರೆ ಅದೇ ರಸವನ್ನ ನೀವು ಪ್ರತ್ಯಾಮ್ಲದಲ್ಲಿ ಏನಾದರೂ ಹಾಕಿದ್ರೆ ವಾಸನೆನೇ ಬರೋದಿಲ್ಲ. ಹೀಗೆ ನಾವು ಈ ಒಂದು ಯಾವುದಾದ್ರೂ ಒಂದು ದ್ರಾವಣ ಕೊಟ್ಟಿರತಕ್ಕಂಥ ದ್ರಾವಣ ಅದು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಅನ್ನೋದು ನಾವು ಆಲ್ಫ್ಯಾಕ್ಟರಿ ವಾಸನೆಯ ಮೂಲಕ ನಾವು ಪತ್ತೆ ಹಚ್ಚಬಹುದು. ಇನ್ನು ರಾಸಾಯನಿಕವಾಗಿ ನಾವು ನೋಡಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ತೆಗೆದುಕೊಂಡದಕ್ಕೆ ನೀವು ಫಿನಾಫ್ಥಲೀನ್ ಏನಾದರೂ ಹಾಕಿದ್ರೆ, ಫಿನಾಫ್ಥಲೀನ್ಗೆ ಬಣ್ಣ ಇರೋದಿಲ್ಲ. ಆ ಫಿನಾಫ್ಥಲೀನ್ ಅನ್ನು ತೆಗೆದುಕೊಂಡು ನೀವು ಆಮ್ಲಕ್ಕೆ ಹಾಕಿದ್ರೆ ಅಲ್ಲಿ ಏನಾಗ್ತದೆ, ಬಣ್ಣ ಇರೋದಿಲ್ಲ, ಬಣ್ಣ ಬರೋದಿಲ್ಲ ಆಮ್ಲದಲ್ಲಿ. ಆದರೆ ಪ್ರತ್ಯಾಮ್ಲದಲ್ಲಿ ಯಾವ್ದಿರ್ತದೆ, ಪಿಂಕ್ ಬಣ್ಣ ಬರ್ತದೆ ಫಿನಾಫ್ಥಲೀನ್ಗೆ. ಪ್ರತ್ಯಾಮ್ಲವನ್ನು ತೆಗೆದುಕೊಂಡು ಅದಕ್ಕೆ ನೀವು ಫಿನಾಫ್ಥಲೀನ್ ಅನ್ನು ಹಾಕಿದ್ರೆ, ಅದು ಕೂಡ ಒಂದು ರೀತಿಯ ದ್ರಾವಣ ಹಾಕಿದ್ರೆ ಅದು ಯಾವ ಬಣ್ಣಕ್ಕೆ ಬರ್ತದೆ, ಪಿಂಕ್ ಬಣ್ಣಕ್ಕೆ ಬಂದರೆ ಅದು ಪ್ರತ್ಯಾಮ್ಲ. ಬಣ್ಣ ಬರಲಿಲ್ಲ ಅಂದ್ರೆ ಅದು ಆಮ್ಲ. ಅದೇ ರೀತಿ ಮಿಥೈಲ್ ಆರೆಂಜ್ ಅನ್ನು ತೆಗೆದುಕೊಂಡು ನೀವು ಅದರ ಬಣ್ಣ ಯಾವ ಇರ್ತದೆ, ಕಿತ್ತಳೆ ಬಣ್ಣ ಇರ್ತದೆ. ಆ ಕಿತ್ತಳೆ ಬಣ್ಣದ ಮಿಥೈಲ್ ಆರೆಂಜ್ ಅನ್ನು ತೆಗೆದುಕೊಂಡು ನೀವು ಆಮ್ಲಕ್ಕೆ ಏನಾದರೂ ಹಾಕಿದ್ರೆ ಅದು ಕೆಂಪು ಬಣ್ಣ ಬರ್ತದೆ. ಕೆಂಪು ಬಣ್ಣ ಬಂದ್ರೆ ಅದು ಆಮ್ಲ ಅಂತ ನಾವು ಪತ್ತೆ ಹಚ್ಚುತ್ತೀವಿ. ಅದೇ ತಿಳಿ ಹಳದಿ ಬಣ್ಣ ಬಂತಂದ್ರೆ ಅದು ಪ್ರತ್ಯಾಮ್ಲ ಎಂದು ಪತ್ತೆ ಹಚ್ಚುತ್ತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚೋದಕ್ಕೆ ನಾವು ಈ ಸಾಮಾನ್ಯ ಸೂಚಕಗಳು ಮತ್ತು ಆಲ್ಫ್ಯಾಕ್ಟರಿ ಸೂಚಕಗಳು ಮತ್ತು ರಾಸಾಯನಿಕ ಸೂಚಕಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಪ್ರಯೋಗಶಾಲೆಯಲ್ಲಿ ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ನಾವು ನಮ್ಮ ಮನೆಗಳಲ್ಲಿ ಮತ್ತು ಅಧ್ಯಯನ ಮಾಡಬೇಕಾದ್ರೆ ಪ್ರಯೋಗಶಾಲೆಗಳಲ್ಲಿ ನಾವೇನ್ ಮಾಡ್ತೀವಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಮಾಡ್ತೀವಿ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಮ್ಲಗಳು ಯಾವುದು ಮತ್ತು ಪ್ರತ್ಯಾಮ್ಲಗಳು ಯಾವುದು ಅನ್ನೋದನ್ನು ನಾವು ಬಹಳ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆ ಸ್ವಲ್ಪ ಸಾಮಾನ್ಯವಾಗಿ ಪ್ರಯೋಗಶಾಲೆಯಲ್ಲಿ ನಾವು ಬಳಸತಕ್ಕಂತಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಕೆಲವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ತಿಳ್ಕೊಳ್ಳೋಣ. ಸೊ ಆಮ್ಲಗಳ ಪಟ್ಟಿಗೆ ಬಂದಾಗ ಇವುಗಳನ್ನ ಆಸಿಡ್ ಅಂತ ಕೂಡ ಕರೀತಾರೆ. ಆಮ್ಲಗಳು ಅಥವಾ ಆಸಿಡ್, ಆಮ್ಲಗಳು ಅಂತ ಕೂಡ ಕರೀತಾರೆ. ಸೊ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ HCl ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ HNO3 ನೈಟ್ರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ H2SO4 ಕಾರ್ಬಾನಿಕ್ ಆಮ್ಲ H2CO3 ಕಾರ್ಬಾನಿಕ್ ಆಮ್ಲ, ಮತ್ತೆ ಅತ್ಯಂತ ದುರ್ಬಲ ಆಮ್ಲಗಳಲ್ಲಿ ಅಸಿಟಿಕ್ ಆಮ್ಲ CH3COOH ಅಸಿಟಿಕ್ ಆಮ್ಲ. ಇನ್ನು ದುರ್ಬಲ ಅಮೈನೋ ಆಮ್ಲ NH3COOH ಅಮೈನೋ ಆಮ್ಲಗಳು. ಈ ರೀತಿ ನಾವು ಅನೇಕ ರೀತಿಯ ಆಮ್ಲಗಳನ್ನ ಕಾಣ್ತೀವಿ. ಅದೇ ರೀತಿ ಪ್ರತ್ಯಾಮ್ಲಗಳನ್ನು ನೋಡಿದಾಗ ಪ್ರತ್ಯಾಮ್ಲಗಳು ಅದನ್ನ ಬೇಸ್ ಅಂತ ಕರಿತೀವಿ. ಪ್ರತ್ಯಾಮ್ಲ ಅಥವಾ ಬೇಸ್ ಅಂತ ಕರಿತೀವಿ, ಇಂಗ್ಲಿಷ್ನಲ್ಲಿ ಬೇಸ್ ಅಂತ ಕರಿತೀವಿ. ಸೊ ಅವುಗಳನ್ನು ನೋಡಿದಾಗ ಅಲ್ಲಿ ಹೈಡ್ರಾಕ್ಸಿಲ್ ಅಯಾನ್, ಹೈಡ್ರಾಕ್ಸೈಡ್ ಬಂದಿರ್ತದೆ ನೋಡಿ. ಉದಾಹರಣೆ NaOH ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH. ಇವು ಏನಾಗಿದೆ, ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದೆನ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH. ಈ ರೀತಿ ಬರತಕ್ಕಂಥವುಗಳನ್ನು ನಾವೇನಂತ ಕರಿತೀವಿ, ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಆಮ್ಲಗಳು ಯಾವುದು ಮತ್ತು ಪ್ರತ್ಯಾಮ್ಲಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ತಿಳ್ಕೊಳ್ಳೋಣ. ರಾಸಾಯನಿಕವಾಗಿ ಹೇಗೆ ಒಂದಕ್ಕೊಂದು ಭಿನ್ನತೆಯನ್ನ ಹೊಂದಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಆ ರಾಸಾಯನಿಕ ಇದರಲ್ಲಿ ನಾವು ಹೇಗೆ ಭಿನ್ನತೆಯನ್ನ ಕಾಣ್ತೇವೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲನೆಯದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತನೆಯನ್ನ ಮಾಡ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು, ಆಮ್ಲ ಮತ್ತು
ಮತ್ತು ಪ್ರತ್ಯಾಮ್ಲಗಳು, ಪ್ರತ್ಯಾಮ್ಲ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತನೆಯನ್ನ ಮಾಡ್ತವೆ? ಲೋಹಗಳೊಂದಿಗೆ ವರ್ತನೆ ಹೇಗೆ ವರ್ತನೆಯನ್ನ ಮಾಡ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಕ್ಕಳೇ, ಸರಳವಾಗಿ ನಾವು ತಿಳ್ಕೋಬಹುದು. ಇಲ್ಲಿ ಮೊದಲನೆಯದಾಗಿ ಆಮ್ಲಗಳು. ಯಾವುದೇ ಆಮ್ಲ ಲೋಹಗಳೊಂದಿಗೆ ವರ್ತಿಸಿದಾಗ ಆಯಾ ಲೋಹದ ಲವಣವನ್ನು ಕೊಡ್ತದೆ, ಅದರ ಜೊತೆಗೆ ಜಲಜನಕವನ್ನು ಬಿಡುಗಡೆ ಮಾಡ್ತದೆ. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಸತು ಪ್ಲಸ್ ಅದ್ರ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಬಾಳ್ಕೊಳ್ಬೇಕಂತಕ್ಕಂಥದ್ದು H2SO4 ಅಂತ ತಿಳ್ಕೊಳ್ಳೋಣ. H2SO4 ಆಮ್ಲಗಳೊಂದಿಗೆ H2SO4 ನೋಡಿ, ಸತು ಲೋಹ H2SO4 ಆಮ್ಲ ವರ್ತಿಸಿದಾಗ ನಮ್ಗೆ ಏನ್ ಕೊಡ್ತದೆ? ಲವಣ ಕೊಡ್ತದೆ. ZnSO4 ಪ್ಲಸ್ ಜಲಜನಕ ಬಿಡುಗಡೆ ಆಗ್ತದೆ. ಈ ಜಲಜನಕ ಬಿಡುಗಡೆ ಆಗ್ತದೆ ಅನ್ನೋದು ಹೇಗೆ ಅನ್ನೋದಕ್ಕೆ ನಿಮ್ಮ ಪುಸ್ತಕದಲ್ಲಿ ಪುಟ 24ರಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ಸ್ವಲ್ಪ ನೋಡಿ ಗೊತ್ತಾಗ್ತದೆ ಹೇಗೆ ಅಂತ. ಅದು ಬಿಡುಗಡೆಯಾಗಿರ್ತಕ್ಕಂಥ ಜಲಜನಕವನ್ನ ಹೇಗೆ ಪರೀಕ್ಷೆ ಮಾಡೋದು ಅಂತ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಸೋಪಿನ ನೀರಿನ ಮೂಲಕ ಬಿಡುಗಡೆಯಾಗಿರ್ತಕ್ಕಂತಹ ಜಲಜನಕವನ್ನು ಹಾಯಿಸಿದಾಗ ಸೋಪಿನ ಗುಳ್ಳೆಗಳು ಉತ್ಪತ್ತಿ ಆಗ್ತದೆ. ಆ ಸೋಪಿನ ಗುಳ್ಳೆಗಳು ಉತ್ಪತ್ತಿ ಆದಾಗ ಅದಕ್ಕೆ ನೀವು ಒಂಚೂರು ಕಾಯ್ತಾ ಇರತಕ್ಕಂಥ ಕಡ್ಡಿಯನ್ನು ನೀವೇನಾದ್ರೂ ಕಾಯಿಸಿ ಇರತಕ್ಕಂಥ ಬೆಂಕಿ ಕಡ್ಡಿಯನ್ನು ಗೀಚಿಟ್ರೆ ಅಲ್ಲಿ ನಿಮ್ಗೆ ಏನಾಗ್ತದೆ? ಫಟ್ ಅಂತ ಸೌಂಡ್ ಬರ್ತದೆ, ಶಬ್ದ ಬರ್ತದೆ. ಅಥವಾ ಉರಿತಾ ಇರತಕ್ಕಂಥ ಮೇಣದ ಬತ್ತಿಯನ್ನ ಆ ಗುಳ್ಳೆಗಳ ಮೇಲೆ ಹತ್ತಿರಕ್ಕೆ ತೆಗೆದುಕೊಂಡ್ರೆ ಅಲ್ಲಿ ಏನಾಗ್ತದೆ? ಫಟ್ ಅಂತ ಸೌಂಡ್ ಬರ್ತದೆ. ಯಾಕೆ ಸೌಂಡ್ ಬರ್ತದೆ ಅಂದ್ರೆ ಜಲಜನಕ ಒಂದು ದಹ್ಯ ಅನಿಲ. ಆ ದಹ್ಯ ಅನಿಲ ನೀರಿನ ಈ ಶಾಖದೊಂದಿಗೆ ಸೇರ್ಕೊಂಡಾಗ ಏನಾಗ್ತದೆ? ಆಮ್ಲಜನಕದೊಂದಿಗೆ ಹತ್ಕೊಂಡು ಉರಿಯುತ್ತೆ. ಅದಕ್ಕೆ ಫಟ್ ಅಂತ ಸೌಂಡ್ ಬರ್ತದೆ. ಅರ್ಥ ಆಯ್ತಾ ಮಕ್ಕಳ? ಅದು ಒಂದು ಪರೀಕ್ಷೆ. ಅದು ನಿಮ್ಮ ಪುಸ್ತಕದ 24ನೇ ಪುಟದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ನೋಡ್ಕೊಳ್ಳಿ ಮಕ್ಕಳು. ಚಿತ್ರ ತುಂಬಾ ಇಂಪಾರ್ಟೆಂಟ್ ಪರೀಕ್ಷೆಗೂ ಕೂಡ. ಸೊ ಹಾಗಾಗಿ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲೋಹೀಯ ಲವಣ ಮತ್ತು ಜಲಜನಕವನ್ನ ಬಿಡುಗಡೆ ಮಾಡ್ತದೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡೋಣ. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಳ್ಳೋಣ. HCl ಹೈಡ್ರೋಕ್ಲೋರಿಕ್ ಆಮ್ಲ ಏನಾಗ್ತದೆ? ಮೆಗ್ನೀಷಿಯಂ ಕ್ಲೋರೈಡ್ MgCl2 ಪ್ಲಸ್ ಜಲಜನಕ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ 2 HCl ಆಗ್ತದೆ. ಸೊ ಅಲ್ಲಿ Cl2 ಇದೆ, ಇಲ್ಲಿ 2 H ಇದೆ, ಅಲ್ಲಿ 2 ಇದೆ. ನೋಡಿ, ಮೆಗ್ನೀಷಿಯಂ ಒಂದಿದೆ ನೋಡಿ ಹೇಗಿದೆ. ಸೊ ಇದು ಸರ್ವೇ ಸಾಮಾನ್ಯವಾಗಿ ನಾವು ಹೇಳಿದಾಗ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಜಲಜನಕವನ್ನ ಉತ್ಪತ್ತಿ ಮಾಡ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಒಂದು ರೀತಿ. ಇನ್ನೊಂದು ಪ್ರತ್ಯಾಮ್ಲಕ್ಕೆ ಹೋಗೋಣ. ಪ್ರತ್ಯಾಮ್ಲದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾವಾಗಲೂ ಕೂಡ ಆ ರೀತಿ ನಡೆಯೋದಿಲ್ಲ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಪ್ರತ್ಯಾಮ್ಲದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ವೆರಿ ಇಂಪಾರ್ಟೆಂಟ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಈಗ ನಾನು ತೆಗೆದುಕೊಳ್ತಾ ಇರೋದು NaOH, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸತು. ಪ್ರತ್ಯಾಮ್ಲ ನಾನು ತೆಗೆದುಕೊಳ್ತಾ ಇರೋದು ಪ್ಲಸ್ ಸತು. ರಾಸಾಯನಿಕ ಕ್ರಿಯೆಗೆ ಹೊಂದಿದಾಗ ಸೋಡಿಯಂ ಜಿಂಕೇಟ್ ಎಂಬ ಸಂಯುಕ್ತವನ್ನ ಕೊಡ್ತದೆ. Na2ZnO2 ಸೋಡಿಯಂ ಜಿಂಕೇಟ್ ಪ್ಲಸ್ ಜಲಜನಕ ಬಿಡುಗಡೆ ಆಗ್ತದೆ. ಇಲ್ಲೂ ಕೂಡ ಅಷ್ಟೇ. ಆದರೆ ಮಕ್ಕಳೇ, ಸೋಡಿಯಂ 2 ಇದೆ, ಇಲ್ಲಿ ಸೋಡಿಯಂ 2 ಹಾಕೋಣ. ಸಮೀಕರಣ ಬ್ಯಾಲೆನ್ಸ್ ಮಾಡೋದಕ್ಕೆ ಸತು ಒಂದಿದೆ, ಇಲ್ಲಿ ಸತು ಒಂದಿದೆ. ಆಮ್ಲಜನಕ ಎಷ್ಟಾದ್ರು? 2 ಆದ್ರು. ಇಲ್ಲಿ ಆಮ್ಲಜನಕ 2 ಇದೆ, ಜಲಜನಕ 2 ಇದೆ, ಜಲಜನಕ 2 ಇದೆ. ಓಕೆ ಮಕ್ಕಳ? ಸೊ ಹೀಗೆ ಪ್ರತ್ಯಾಮ್ಲಗಳು ಕೂಡ ಲೋಹದೊಂದಿಗೆ ವರ್ತಿಸಿದಾಗ ಲವಣಗಳನ್ನು ಕೊಡ್ತದೆ, ಜೊತೆಗೆ ಜಲಜನಕವನ್ನು ಬಿಡುಗಡೆ ಮಾಡ್ತದೆ. ಆದರೆ ಲೋಹ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಕ್ರಿಯೆ ಬಹಳ ವಿರಳ. ಯಾವಾಗಲೂ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂತ ಹೇಳಿದಿಲ್ಲ. ಕೆಲವು ಲೋಹಗಳಿಗೆ ಮಾತ್ರ ನಾವು ಹೋಲಿಸಿಕೊಂಡಾಗ ರಾಸಾಯನಿಕ ಕ್ರಿಯೆ ಜರುಗುತ್ತೆ. ಇನ್ನು ಉಳಿದಾಗಿ ನಾವು ರಾಸಾಯನಿಕ ಕ್ರಿಯೆಗಳನ್ನ ನಾವು ಪರಿಗಣಿಸುವಂತಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಲೋಹ ಮತ್ತು ಪ್ರತ್ಯಾಮ್ಲಗಳನ್ನ ಒಂದು ಕಡೆ ಹಾಗೆ ಇಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹೀಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿ ವಿಭಿನ್ನವಾದ ಲವಣಗಳನ್ನು ಕೊಟ್ಟು ಜೊತೆಗೆ ಜಲಜನಕವನ್ನು ಬಿಡುಗಡೆ ಮಾಡ್ತವೆ. ಇನ್ನು ಮೂರನೆಯದಾಗಿ ಏನು ಇಂಪಾರ್ಟೆಂಟ್? ಲೋಹದ ಕಾರ್ಬೋನೇಟ್ಗಳು CO3 ಅಂತ ಬರ್ತದೆ ಮಕ್ಕಳೇ, ಗಮನದಲ್ಲಿರಲಿ. ಲೋಹದ
ಕಾರ್ಬೊನೇಟ್ ಲೋಹದ ಕಾರ್ಬೊನೇಟ್ಗಳು ಮತ್ತು ಬೈಕಾರ್ಬೊನೇಟ್ಗಳು ಬೈಕಾರ್ಬೊನೇಟ್ HCO3 ಬರ್ತದೆ ಬೈಕಾರ್ಬೊನೇಟ್ ಬೈಕಾರ್ಬೊನೇಟ್ ಲೋಹದ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ಗಳು ಯಾವುದರೊಂದಿಗೆ ವರ್ತಿಸುತ್ತವೆ ಆಮ್ಲಗಳೊಂದಿಗೆ ವರ್ತಿಸುತ್ತವೆ ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನೋಡೋಣ ಆಮ್ಲಗಳೊಂದಿಗೆ ವರ್ತನೆ ಆಮ್ಲಗಳೊಂದಿಗೆ ವರ್ತನೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನೋಡೋಣ ತಲೆ ಕೆಡಿಸ್ಕೋಬಾರ್ದು ಮಕ್ಕಳು ಲೋಹದ ಕಾರ್ಬೊನೇಟ್ ನಿಮಗೆಲ್ಲ ಗೊತ್ತಿದೆ ಅಯಾನಿಕ ಸಂಯುಕ್ತಗಳು ಈಗ ಮೊದಲನೆಯನ್ನ ತೆಗೆದುಕೊಳ್ಳೋಣ ಲೋಹದ ಕಾರ್ಬೊನೇಟ್ ಸಾರವನ್ನು ಯಾವುದು ನಾವು ಸೋಡಿಯಂ ಕಾರ್ಬೊನೇಟ್ ಅನ್ನ ತೆಗೆದುಕೊಳ್ಳೋಣ ಲೋಹದ ಕಾರ್ಬೊನೇಟ್ Na2CO3 ಲೋಹದ ಕಾರ್ಬೊನೇಟ್ ಅದೇ ರೀತಿ ಬೈಕಾರ್ಬೊನೇಟ್ ಅನ್ನು ನೋಡಿ ಸೋಡಿಯಂ ಬೈಕಾರ್ಬೊನೇಟ್ NaHCO3 ಸೋಡಿಯಂ ಬೈಕಾರ್ಬೊನೇಟ್ ಆಯ್ತಾ ತೆಗೆದುಕೊಂಡಿದ್ದೀವಿ ಈಗ ಅದರ ಜೊತೆಗೆ ನಾವು ಯಾವುದಾದ್ರು ಒಂದು ಆಮ್ಲವನ್ನು ತೆಗೆದುಕೋಬೇಕಲ್ಲ ಸೊ ಆಮ್ಲವನ್ನು ಯಾವ್ದು ತೆಗೆದುಕೊಳ್ಳೋಣ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಗೆದುಕೊಳ್ಳೋಣ ಸ್ವಲ್ಪ ಗಮನ ಹರಿಸಿ HCl ಇಲ್ಲೂ ಕೂಡ ಗಮನ ಹರಿಸಿ HCl ಹಾಗಾದ್ರೆ ಏನ್ ಕೊಡಬೇಕು ಲೋಹದ ಕಾರ್ಬೊನೇಟ್ ಅಥವಾ ಬೈಕಾರ್ಬೊನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಲವಣ ಯಾವ್ಯಾವುದು ಲವಣ ಯಾವ್ದು ಕೊಡ್ತದೆ NaCl ಲವಣ NaCl ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಪ್ಲಸ್ ನೀರು H2O ಪ್ಲಸ್ ನೀರು ನೋಡಿ ಬ್ಯಾಲೆನ್ಸ್ ಆಗಿದೆಯಾ ಬ್ಯಾಲೆನ್ಸ್ ಮಾಡಬೇಕು ಯಾಕೆಂದ್ರೆ Na2 ಇದೆ ಇಲ್ಲಿ ಬರೀ ಒಂದಿದೆ Na ಹಾಗಾಗಿ ಇಲ್ಲಿ ಎಷ್ಟು ಹಾಕೋಣ 2 ಹಾಕೋಣ 2NaCl ಹಾಗಾದ್ರೆ Cl 2 ಆಯ್ತು ಇಲ್ಲಿ H ಕೂಡ 2 ಇದೆ ಹಾಗಾಗಿ ಇಲ್ಲಿಗೆ ಹಾಕೋಣ 2 HCl ಹಾಕೋಣ ಆಮ್ಲಜನಕ ಎಷ್ಟಾಯ್ತು ನೋಡಿ 3 ಇದೆ ಅಲ್ಲಿ 2 ಇಲ್ಲಿಂದ 1 3 ಸರಿ ಹೋಯ್ತಾ ಸೊ ಅದೇ ರೀತಿ ಸೋಡಿಯಂ ಬೈಕಾರ್ಬೊನೇಟ್ಗೆ ಬಂದಾಗ HCl gives ಸೇಮ್ ಅದೇ ರೀತಿ NaCl ಪ್ಲಸ್ CO2 ಪ್ಲಸ್ H2O ನೋಡಿ ಕಾಮನ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಕಾಮನ್ ಆಗಿ ಬರ್ತದೆ ಸೋಡಿಯಂ ಕ್ಲೋರೈಡ್ NaHCO3 ಸೊ ಸೋಡಿಯಂ ಒಂದಿದೆ ಹೈಡ್ರೋಜನ್ ಇಲ್ಲೊಂದಿದೆ 2 ಆಯ್ತು ಇಲ್ಲಿ 2 ಆಯ್ತು CO2 C ಒಂದಿದೆ ಆಮ್ಲಜನಕ ಇಲ್ಲಿ 3 ಇದೆ ಆಮ್ಲಜನಕ ಇಲ್ಲಿ ಕೂಡ 3 ಇದೆ ಸಮೀಕರಣ ಸರಿದೋಗಿದೆ ಅರ್ಥ ಆಯ್ತಾ ಮಕ್ಕಳೇ ನೋಡಿ ಲೋಹದ ಕಾರ್ಬೊನೇಟ್ಗಳು ಮತ್ತು ಬೈಕಾರ್ಬೊನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾದಂತಹ ಆಯಾ ಲೋಹೀಯ ಲವಣ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾರೆ ಮಕ್ಕಳೇ ಇಲ್ಲಿ ಬಿಡುಗಡೆಯಾಗತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಒಂದು ಪರೀಕ್ಷೆ ಮಾಡ್ತೀವಿ ಅದು ನಿಮ್ಮ ಪುಸ್ತಕದಲ್ಲಿದೆ ಪುಸ್ತಕದಲ್ಲಿ 25ನೇ ಪುಟದಲ್ಲಿ ಆ ಚಿತ್ರ ಇದೆ ಹೇಗೆ ಇಂಗಾಲದ ಡೈಆಕ್ಸೈಡ್ ಅನ್ನ CO2 ಅನಿಲವನ್ನ ಬಿಡುಗಡೆ ಆಗ್ತಕ್ಕಂತಹ ಅನಿಲವನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ವರ್ತಿಸಿದಾಗ CaOH ಟ್ವೈಸ್ ದ್ರಾವಣದೊಂದಿಗೆ ವರ್ತಿಸಿದಾಗ ಅದರಲ್ಲಿ ಬರ್ತದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹಾಗೇನಾಗ್ತದೆ ನಮಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ CaCO3 ಇದು ಪ್ರಕ್ಷೇಪ ಪುಡಿ ದ್ರಾವಣದ ಕೆಳಗಡೆ ಉಳ್ಕೊಳ್ತದೆ ಪ್ರಕ್ಷೇಪ CO3 ಪ್ಲಸ್ H2O ನೀರು ಉಂಟಾಗುತ್ತೆ ಅದೇ ನಮ್ಮ ಪರೀಕ್ಷೆ ಬಿಡುಗಡೆಯಾಗತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ನ ಸುಣ್ಣದ ತಿಳಿ ನೀರು ಅಂತ ಕರಿತೀವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ ಸುಣ್ಣದ ತಿಳಿ ನೀರಿನೊಂದಿಗೆ ಹಾಯಿಸಿದಾಗ ಎಲ್ಲ ಏನಾಗ್ತದೆ ಘನ ರೂಪದ ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ರಕ್ಷೇಪ ಉಂಟಾಗುತ್ತೆ ಅದ್ರ ಜೊತೆಗೆ ನೀರು ಬಿಡುಗಡೆ ಇರ್ತದೆ ಅದ್ರ ಜೊತೆಗೆ ಇರ್ತದೆ ದ್ರಾವಣ ಅಂತ ಹೇಳ್ತೀವಿ ಪ್ರಕ್ಷೇಪ ಇದೊಂದು ಟೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಟೆಸ್ಟ್ ಅನ್ನ ಹೇಗೆ ಮಾಡ್ತೀರಾ ಅಂತ ಹೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಸುಣ್ಣದ ತಿಳಿ ನೀರಿಗೆ ಹಾಯಿಸಬೇಕು ಅವಾಗ ಬಿಳಿ ಬಣ್ಣಕ್ಕೆ ಬರ್ತದೆ ಆ ಬಿಳಿ ಬಣ್ಣಕ್ಕೆ ಬಂದಿರತಕ್ಕಂಥದ್ದು ಪ್ರಕ್ಷೇಪ ಏನಾಗ್ತದೆ ತಳದಲ್ಲಿ ಸೇರುತ್ತೆ ಇದೊಂದು ಟೆಸ್ಟ್ ಅದೇ ರೀತಿ ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ರಮಾಣ ಜಾಸ್ತಿ ಆಗಿ CaCO3 ಆಗಿ ಇನ್ನೂ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಏನಾದರೂ ಸೇರಿದ್ದೇ ಆದಲ್ಲಿ ಇಂಗಾಲದ ಡೈಆಕ್ಸೈಡ್ CO2 ಪ್ಲಸ್ ಸಾಮಾನ್ಯವಾಗಿ ವಾತಾವರಣದಲ್ಲಿ ನೀರಿನ ಅಂಶ ಇರ್ತದೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅದನ್ನ ನೀರಿನೊಂದಿಗೂ ಕೂಡ ವರ್ತನೆಯನ್ನ ಹೇಳ್ತೀವಿ ಯಾಕೆ ಹಿಂಗಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ಆಮೇಲೆ H2O ಏನಾಗ್ತದೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇದ್ದಾಗ ಪ್ಲಸ್ ನೀರಿನ ಅಂಶದೊಂದಿಗೆ ಏನಾಗ್ತದೆ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅನ್ನ ಕೊಡುತ್ತೆ CaHCO3 ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಟ್ವೈಸ್ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಮಕ್ಕಳೇ ಈ ಸಮೀಕರಣ ತುಂಬಾ ಇಂಪಾರ್ಟೆಂಟ್
ಯಾಕೆ ಅಂತ ನಿಮಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಮೂಲಗಳು ಯಾವುದು ಅಂದರೆ ಈಗ ಸುಣ್ಣ ಕಲ್ಲು ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಮೂಲ, ಸುಣ್ಣ ಕಲ್ಲು ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಮೂಲ. ಅದೇ ರೀತಿ ಅಮೃತ ಶಿಲೆ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಮೂಲ, ಅಮೃತ ಶಿಲೆ ನೋಡಿ. ಆಮೇಲೆ ನಾವು ಬಳಸತಕ್ಕಂತಹ ಹಸಿರು ಸುಣ್ಣ, ಈ ಸುಣ್ಣಕಲ್ಲು ಮತ್ತು ಅಮೃತ ಶಿಲೆ ಕ್ಯಾಲ್ಸಿಯಂ ಕಾರ್ಬೊನೇಟ್. ನಿಮ್ಗೆ ಗೊತ್ತಿದೆ ಇವತ್ತು ಪರಿಸರ ಮಾಲಿನ್ಯ ಆಗ್ತದೆ. ಪರಿಸರ ಮಾಲಿನ್ಯ ಆಗ್ತಾ ಇರೋದ್ರಲ್ಲಿ ಇಂಗಾಲದ ಡೈಆಕ್ಸೈಡ್ ಕೂಡ ಒಂದು. ನಮಗೆ ಗೊತ್ತಿದೆ ಪರಿಸರದಲ್ಲಿ ಇಂಗಾಲದ ಡೈಆಕ್ಸೈಡ್ ಇರ್ತದೆ, ತೇವಾಂಶನೂ ಇರ್ತದೆ. ಹಾಗಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಕಟ್ಟಡಗಳು, ತಾಜ್ ಮಹಲ್ ಆಗಿರಬಹುದು ಅಥವಾ ಅಮೃತ ಶಿಲೆಯಿಂದ ಕಟ್ಟಿರತಕ್ಕಂಥ ಕೆಲವು ಜೈನ ದೇವಾಲಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗ್ತದೆ ಇವತ್ತು ಬಣ್ಣವನ್ನು ಕಳ್ಕೊಳ್ತಾ ಇದೆ. ಈ ಬಣ್ಣವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನಾವು ಹುಡುಕಿದಾಗ ಏನಾಗ್ತದೆ, ಅಮೃತ ಶಿಲೆಯು ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಆಗಿ ಪರಿವರ್ತನೆ ಆಗಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನೋದು ಪುಡಿಯಾಗಿರ್ತದೆ, ಒಂದು ಬಿಳಿ ಪುಡಿಯಾಗಿರ್ತದೆ. ಹಾಗಾಗಿ ಅಮೃತ ಶಿಲೆಯೂ ಕೂಡ ಕರಗುತ್ತೆ. ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನ ಅಂಶ ಸಿಕ್ತು ಅಂದರೆ ಅಮೃತ ಶಿಲೆಯು ಕೂಡ ಕರಗಿಬಿಡ್ತದೆ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಈ ಯಾವುದನ್ನು ನಾವು ರಾಸಾಯನಿಕ ಕ್ರಿಯೆಗಳನ್ನು ಯಾಕೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಈ ಕಾರಣ. ಅರ್ಥ ಆಯ್ತಾ ಮಕ್ಕಳೇ? ರಾಸಾಯನಿಕ ಶಾಸ್ತ್ರ ನಮ್ಮ ನಿತ್ಯ ಜೀವನಕ್ಕೆ ಬೇಕೇ ಬೇಕು. ಹೀಗೆ ಲೋಹದ ಕಾರ್ಬೊನೇಟ್ಗಳು, ಬೈಕಾರ್ಬೊನೇಟ್ ಆಮ್ಲಗಳು ಲೋಹದೊಂದಿಗೆ ಆಮ್ಲಗಳೊಂದಿಗೆ ವರ್ತಿಸಿ ನಮಗೆ ಸಂಯುಕ್ತಗಳನ್ನು ಕೊಡ್ತವೆ. ಅದರಲ್ಲಿ ಕೆಲವು ವರವಾಗಿರ್ತವೆ, ಇನ್ನು ಕೆಲವು ಏನಾಗಿರ್ತದೆ, ಶಾಪವಾಗಿರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್ ನಾಲ್ಕನೆಯದಾಗಿ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ಗಳ ನಂತರ ನಾವು ತಿಳ್ಕೋಬೇಕಾದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹೇಗೆ ವರ್ತಿಸ್ತವೆ, ಒಂದೊಂದು ಪರಸ್ಪರ ಹೇಗೆ ವರ್ತಿಸ್ತವೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸ್ತವೆ ಅನ್ನೋದನ್ನ ನೋಡೋಣ. ಮಕ್ಕಳೇ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ, ಪರಸ್ಪರ ವರ್ತನೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇದಕ್ಕೆ ಇನ್ನೂ ಒಂದು ಅಂಶವನ್ನು ಹೇಳ್ತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಗೆ ಇದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕೂಡ ಕರಿತೀವಿ. ಏನಂತ ಕರಿತೀರಾ? ತಟಸ್ಥೀಕರಣ ಕ್ರಿಯೆ. ಯಾಕೆ ಅಂತ ಹೇಳ್ತೀನಿ ನಾನು, ಇದು ಕೂಡ ಇಂಪಾರ್ಟೆಂಟ್. ತಟಸ್ಥೀಕರಣ ಕ್ರಿಯೆ. ಸೊ ಇಲ್ಲಿ ಒಂದು ಆಮ್ಲವನ್ನು ತೆಗೆದುಕೊಳ್ಳೋಣ, ಇನ್ನೊಂದು ಪ್ರತ್ಯಾಮ್ಲವನ್ನು ತೆಗೆದುಕೊಳ್ಳೋಣ. ಅದು ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇದು ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ NaOH. ಸ್ವಲ್ಪ ಗಮನ ಹರಿಸಿ ನೋಡಿ, ಅಯಾನುಗಳ ವಿನಿಮಯ ಆಗ್ತದೆ. NaCl ಪ್ಲಸ್ H2O, ಲವಣ ಮತ್ತು ನೀರು. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಾವು H2SO4 ಪ್ಲಸ್ ಯಾವುದು H2SO4 KOH. ಓಕೆ, H2SO4 ಪ್ಲಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ಹೈಡ್ರಾಕ್ಸೈಡ್. ಇಲ್ಲೂ ಕೂಡ ನೋಡಿ K2SO4 ಪೊಟ್ಯಾಷಿಯಂ ಸಲ್ಫೇಟ್ ಪ್ಲಸ್ ನೀರು. ಹೌದಾ? ಬ್ಯಾಲೆನ್ಸ್ ಮಾಡೋಣ. ಸೊ ಇಲ್ಲಿ 2 ಹಾಕೋಣ. 2 ಹಾಕಿದಾಗ 2K ಆಯಿತು. ಸಲ್ಫರ್ 1 ಇದೆ, ಜಲಜನಕ ಇಲ್ಲಿ 2 ಪ್ಲಸ್ 2 4 ಇದೆ. ಹಾಗಾದ್ರೆ ಇಲ್ಲಿಗೆ 2 ಹಾಕೋಣ. 2 ಹಾಕಿದಾಗ ಆಮ್ಲಜನಕ ಎಷ್ಟಾಯ್ತು? ಅಲ್ಲಿಗೆ 4 2 6 ಆಯಿತು. ಇಲ್ಲಿ 4 2 6 ಆಯಿತು. ಬ್ಯಾಲೆನ್ಸ್ ಆಯ್ತು ಮಕ್ಕಳೇ. ಸೊ ಪರಸ್ಪರ ವರ್ತನೆ ಆದಾಗ ನಮಗೆ ಏನಾಗ್ತದೆ, ನೀರು ಮತ್ತು ಲವಣವನ್ನ ಉಂಟು ಮಾಡ್ತೇವೆ. ಇದು ಸಾಮಾನ್ಯ. ನೀರು ಮತ್ತು ಲವಣವನ್ನ ಉಂಟು ಮಾಡ್ತವೆ, ಇದೊಂದು ಸಾಮಾನ್ಯ ಕ್ರಿಯೆ. ಇದು ಯಾಕೆ ಬೇಕು? ತಟಸ್ಥೀಕರಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕ್ರಿಯೆ, ತಟಸ್ಥೀಕರಣ ಕ್ರಿಯೆ. ಈಗ ಉದಾಹರಣೆ ಮಕ್ಕಳೇ, ಆಮ್ಲೀಯ ಗುಣ ಅನ್ನೋದು ನಾವು ಆಹಾರದಲ್ಲೂ ಇರುತ್ತೆ, ನಾವು ಕುಡಿಯೋ ನೀರಲ್ಲೂ ಇರ್ತದೆ, ನಾವು ಸಸ್ಯಗಳನ್ನು ಬೆಳೆಸೋ ಮಣ್ಣಲ್ಲೂ ಇರ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ಆಮ್ಲೀಯ ಗುಣ ಜಾಸ್ತಿ ಆದಾಗ ನಾವು ಪ್ರತ್ಯಾಮ್ಲೀಯ ಆಹಾರವನ್ನು ಸೇವಿಸಬೇಕು. ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆದಾಗ ಆಮ್ಲೀಯವಾಗಿರತಕ್ಕಂಥ ಆಹಾರದ ಪದಾರ್ಥಗಳನ್ನು ಸೇವಿಸಬೇಕು. ಅವಾಗ ಒಂದು ಸ್ವಲ್ಪ ತಟಸ್ಥ ಆಗ್ತದೆ ನೀರು ಮತ್ತು ಲವಣಗಳು ಉಂಟಾದಾಗ. ನೀರಿಗಿದ್ದಾಗ ಸೊ ಯಾವುದಾದ್ರೂ ಇರ್ತಕ್ಕಂಥ ಕೆರೆ ಜಲಾಶಯಗಳಲ್ಲಿ ಆಮ್ಲೀಯ ಗುಣ ಜಾಸ್ತಿ ಆದಾಗ ಏನು ಮಾಡ್ಬೇಕು? ನೀರನ್ನು ತಟಸ್ಥಗೊಳಿಸೋದಕ್ಕೆ ನಾವು ಪ್ರತ್ಯಾಮ್ಲಗಳನ್ನು ಬೆಳೆಸಬೇಕು.
ಅದೇ ರೀತಿ ಮಣ್ಣು ಆಮ್ಲೀಯಗೊಂಡಾಗ ಪ್ರತ್ಯಾಮ್ಲೀಯ ಮಣ್ಣನ್ನು ಸೇರಿಸಬೇಕು. ಅದೇ ಮಣ್ಣು ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆದಾಗ ಆಮ್ಲೀಯ ಮಣ್ಣನ್ನು ಸೇರಿಸಬೇಕು. ಇದು ನಮ್ಮ ನಿತ್ಯ ಜೀವನದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಮಕ್ಕಳೇ. ಯಾಕೆಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲದ ಗುಣ ಮತ್ತು ಅವುಗಳ ಒಂದು ಪರ್ಸೆಂಟೇಜ್ ಅನ್ನೋದು ಏನು ಕರಿತೀವಿ ಅದು ನಮ್ಮ ದೇಹದಲ್ಲೂ ಕೂಡ ನಿಯಮಿತವಾಗಿರಬೇಕು. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಈ ರೀತಿ ಇರೋದ್ರಿಂದ ಏನಾಗ್ತದೆ, ತಟಸ್ಥವಾಗಿರೋದ್ರಿಂದವ ಅಥವಾ ತಟಸ್ಥಗೊಳ್ಳೋದ್ರಿಂದವ ನಾವು ನಮ್ಮ ದೇಹದಲ್ಲಿ ನೋಡಿಕೊಂಡಾಗ ನಾವು ಆರೋಗ್ಯವಾಗಿರ್ತೀವಿ. ನೀರಿನಲ್ಲಿದ್ದಾಗ ನೀರು ತಟಸ್ಥವಾಗಿರ್ತದೆ. ನಾವು ಆಮೇಲೆ ಮಣ್ಣು ಯಾವುದೇ ರೀತಿಯಾದಂಥ ಸಸ್ಯ ಮತ್ತು ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ತಟಸ್ಥೀಕರಣ ಕ್ರಿಯೆಯನ್ನು ಮಾಡಲೇಬೇಕು. ಅದಕ್ಕೋಸ್ಕರನೇ ರೈತರು ಏನು ಮಾಡ್ತಾರೆ, ಗೊಬ್ಬರಗಳನ್ನೆಲ್ಲ ಬಳಸ್ತಾರೆ. ಆಮ್ಲೀಯ ಗುಣ ಅಥವಾ ಪ್ರತ್ಯಾಮ್ಲೀಯ ಗುಣ ಇರಬಹುದು ಅಂತ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಗೊಬ್ಬರವನ್ನು ತಟಸ್ಥವಾಗಿರತಕ್ಕಂತಹ ಹ್ಯೂಮಸ್ ಗೊಬ್ಬರವನ್ನು ಬಳಸ್ತಾರೆ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತನೆ, ಈ ಒಂದು ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಅಂಶ ಆಮ್ಲ ಮತ್ತು ಪ್ರತ್ಯಾಮ್ಲಗಳಾದ್ಮೇಲೆ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ಹೇಗೆ ವರ್ತನೆ ಮಾಡ್ತವೆ ಅನ್ನೋದನ್ನ ನೋಡೋಣ. ಲೋಹೀಯ ಆಕ್ಸೈಡ್ಗಳು ಲೋಹೀಯ ಆಕ್ಸೈಡ್ ವರ್ತನೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಯಾವ್ದಾದ್ರು ಆಮ್ಲ ತೆಗೆದುಕೊಳ್ಳಿ, ಅದಕ್ಕೆ ಅಂತಂದ್ರೆ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್. ಈಗ ಉದಾಹರಣೆ ಸೋಡಿಯಂ ಆಕ್ಸೈಡ್ ತೆಗೆದುಕೊಳ್ಳಿ. Na2O ಒಂದು ಲೋಹೀಯ ಆಕ್ಸೈಡ್. ಸೋಡಿಯಂ ಆಕ್ಸೈಡ್ ಅಂದ್ರೆ ಯಾವ್ದಾದ್ರು ಒಂದು ಆಮ್ಲದೊಂದಿಗೆ ವರ್ತನೆಯನ್ನು ಮಾಡಿಸಿ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಳ್ಳೋಣ, HCl. ಸಾಮಾನ್ಯವಾಗಿ ಸಾರಯುಕ್ತ ಆಮ್ಲಗಳನ್ನು ಹೆಚ್ಚು ತೆಗೆದುಕೊಳ್ತೇವೆ ಪರೀಕ್ಷೆ ಮಾಡೋದಕ್ಕೆ ಅಥವಾ ರಾಸಾಯನಿಕ ಕ್ರಿಯೆಗಳನ್ನು ಮಾಡೋದಕ್ಕೆ. ಸೊ ಏನಾಗ್ತದೆ, ಸ್ವಲ್ಪ ಗಮನ ಹರಿಸಿ. NaCl ಪ್ಲಸ್ H2O. NaCl ಪ್ಲಸ್ H2O ನೋಡಿ, ಲೋಹೀಯ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿದಾಗ ಇಲ್ಲೂ ಕೂಡ ಲವಣ ಮತ್ತು ನೀರನ್ನೇ ಕೊಡ್ತಾರೆ. ಲವಣ ಮತ್ತು ನೀರು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ. ಕ್ಯಾಲ್ಸಿಯಂ ಆಕ್ಸೈಡ್ ತೆಗೆದುಕೊಳ್ಳಿ. CaO ಪ್ಲಸ್ H2SO4 gives CaSO4 ಪ್ಲಸ್ H2O. ಇಲ್ಲೂ ಕೂಡ ಲವಣ ಮತ್ತು ನೀರನ್ನು ಕೊಡ್ತದೆ. ಇದು ಕೂಡ ಒಂದು ರೀತಿ ತಟಸ್ಥೀಕರಣ ಕ್ರಿಯೆ. ಬ್ಯಾಲೆನ್ಸ್ ಮಾಡ್ಬೋದಲ್ಲ. H2 ಇದೆ, SO4 ಇದೆ, ಕ್ಯಾಲ್ಸಿಯಂ ಒಂದಿದೆ, ಆಮೇಲೆ ಸರಿ ಬ್ಯಾಲೆನ್ಸ್ ಆಗಿದೆ ನೋಡಿ. ಇದು ಕೂಡ ಒಂದು ರೀತಿ ತಟಸ್ಥೀಕರಣ ಕ್ರಿಯೆ. ಮಕ್ಕಳೇ, ಈ ಕ್ಯಾಲ್ಸಿಯಂ ಆಕ್ಸೈಡ್ಗಳು ಏನಿದಾವಲ್ಲ, ಈ ಕ್ಯಾಲ್ಸಿಯಂ ಆಕ್ಸೈಡ್ಗಳು ಇದರಲ್ಲಿ ನಮಗೆ ಹೆಚ್ಚಿನಾಗಿ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಯಾಕೆ ಪ್ರತ್ಯಾಮ್ಲೀಯ ಗುಣ ಹೊಂದಿದ್ದೇವೆ ಅಂದರೆ, ಲೋಹೀಯ ಆಕ್ಸೈಡ್ಗಳಿಂದ ನಾವು ಪ್ರತ್ಯಾಮ್ಲಗಳನ್ನು ತಯಾರಿಸಬಹುದು. ಹಾಗಾಗಿ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಅದಾದ್ಮೇಲೆ ಅಲೋಹೀಯ ಆಕ್ಸೈಡ್ಗಳನ್ನು ನೋಡೋಣ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳಾಯಿತು. ಇನ್ನು ಅಲೋಹೀಯ ಆಕ್ಸೈಡ್ಗಳಲ್ಲಿ ನಾವು ಕೆಲವು ಕಾರ್ಬನ್ ಡೈಆಕ್ಸೈಡ್ ಅದನ್ನು ನೋಡೋಣ. ಆಮ್ಲಗಳಾಯಿತು. ಈಗ ಅಲೋಹೀಯ ಆಕ್ಸೈಡ್ಗಳ ವರ್ತನೆ. ಆಮ್ಲಗಳೊಂದಿಗೆ ಅಲೋಹೀಯ ಆಕ್ಸೈಡ್ಗಳ ವರ್ತನೆ. ಅಲೋಹೀಯ ಆಕ್ಸೈಡ್ ಯಾವುದು? ಇಂಗಾಲದ ಡೈಆಕ್ಸೈಡ್, CO2, ಕಾರ್ಬನ್ ಡೈಆಕ್ಸೈಡ್, CO2. ಯಾವುದಾದ್ರೂ ಒಂದು ಆಮ್ಲವನ್ನು ತೆಗೆದುಕೊಳ್ಳೋಣ. ಯಾವುದೋ ಒಂದು ಪ್ರತ್ಯಾಮ್ಲ ಇರ್ತದೆ. ಪ್ರತ್ಯಾಮ್ಲದಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಗುಣವನ್ನು ಹೊಂದಿರ್ತದೆ. ಇಲ್ಲಿ ಆಮ್ಲ ಅಂದ್ರೆ ಪ್ರತ್ಯಾಮ್ಲವನ್ನು ತೆಗೆದುಕೊಳ್ಳೋಣ. ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳೊಂದಿಗೆ ಪ್ರತ್ಯಾಮ್ಲ ಪ್ಲಸ್ ಅಲೋಹೀಯ ಆಕ್ಸೈಡ್ಗಳ ವರ್ತನೆ. ಹೇಗಿರ್ತದೆ ಅನ್ನೋದನ್ನ ನೋಡೋಣ. ಪ್ರತ್ಯಾಮ್ಲ ಯಾವುದು ನಮಗೆ ಗೊತ್ತಿದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಪ್ಲಸ್ ಅಲೋಹೀಯ ಆಕ್ಸೈಡ್ ಯಾವುದು, ಕಾರ್ಬನ್ ಡೈಆಕ್ಸೈಡ್ CO2, ಕಾರ್ಬನ್ ಡೈಆಕ್ಸೈಡ್. ಈಗ ಅಲೋಹೀಯ ಆಕ್ಸೈಡ್ CaOH ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಏನು ತಂದುಕೊಡ್ತದೆ ನಮಗೆ? ಕ್ಯಾಲ್ಸಿಯಂ ಕಾರ್ಬೊನೇಟ್ CaCO3 ಪ್ಲಸ್ H2O. ನೋಡಿ, ಇಲ್ಲೂ ಕೂಡ ಲವಣ ಮತ್ತು ನೀರು ಬಂತು. ಹಾಗಾದ್ರೆ ಇದನ್ನು ಕೂಡ ಒಂದು ರೀತಿಯ ತಟಸ್ಥೀಕರಣ ಕ್ರಿಯೆ ಅಂತ ಕರಿಬಹುದಲ್ಲ. ಇದು ಕೂಡ
ಪ್ರತ್ಯಾಮ್ಲ ಮತ್ತು ಅಲೋಹಿಯ ಆಕ್ಸೈಡ್ ವರ್ತಿಸಿ ಇಲ್ಲೂ ಕೂಡ ಏನಾಗ್ತದೆ ಲವಣ ಮತ್ತು ನೀರನ್ನು ಕೊಡುತ್ತೆ. ಇದು ಕೂಡ ಒಂದು ರೀತಿಯ ತಟಸ್ಥೀಕರಣ. ಆದರೆ ಮಕ್ಕಳೇ, ಅಲೋಹಿಯ ಆಕ್ಸೈಡ್ಗಳು ಏನಿದೆ, ಅಲೋಹಿಯ ಆಕ್ಸೈಡ್ಗಳು ಆದಷ್ಟು ಆಮ್ಲೀಯ ಗುಣವನ್ನು ಹೊಂದುತ್ತವೆ. ಯಾಕಂದ್ರೆ ಆಮ್ಲಗಳನ್ನ ಉಂಟು ಮಾಡ್ತವೆ. ಹಾಗಾಗಿ ಅಲೋಹಿಯ ಆಕ್ಸೈಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲೀಯ ಗುಣವನ್ನ ಹೊಂದಿರ್ತವೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಟಸ್ಥೀಕರಣವನ್ನ ಹಲವಾರು ರೀತಿ ಮಾಡಬಹುದು. ತಟಸ್ಥೀಕರಣವನ್ನ ಲೋಹಿಯ ಆಕ್ಸೈಡ್ಗಳು, ಅಲೋಹಿಯ ಆಕ್ಸೈಡ್ಗಳು ಮತ್ತು ಲೋಹ ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಬಳಸಿ ನಾವು ತಟಸ್ಥೀಕರಣ ಕ್ರಿಯೆಯನ್ನ ಮಾಡಬಹುದು. ಇನ್ನು ಇದಾದ್ಮೇಲೆ ಇನ್ನೊಂದು ಅಂಶ, 6ನೇ ಅಂಶ ಏನಂದ್ರೆ ಪ್ರತ್ಯಾಮ್ಲಗಳಾಯ್ತು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸಾಮಾನ್ಯವಾದಲ್ಲಿ ಏನು ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಕಾಮನ್ ಆಗಿರೋದೇನು, ಸಾಮಾನ್ಯವಾದುದು ಏನು, ಸಾಮಾನ್ಯವಾದುದು ಏನು ಎಂಬುದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾದುದು ಏನು, ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾದ. ವೆರಿ ಸಿಂಪಲ್ ಮಕ್ಕಳೇ. ನಾವು ಈಗ ಒಂದು ಪಟ್ಟಿ ಮಾಡ್ಕೊಳ್ಳೋಣ. ಆಮ್ಲ HCl, H2SO4, then HNO3, then H2CO3. ಹೀಗೆ ಉದಾಹರಣೆ. ಪ್ರತ್ಯಾಮ್ಲವನ್ನು ಮಾಡ್ಕೊಳ್ಳೋಣ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH twice plus sodium hydroxide NaOH, magnesium hydroxide MgOH twice. ಸ್ವಲ್ಪ ಅಬ್ಸರ್ವ್ ಮಾಡಿ. ಸಾಮಾನ್ಯವಾದದ್ದು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಕೆ ಹೋದಾಗ ಇದನ್ನ ವಿದ್ಯುತ್ ವಿಭಜನ ಕ್ರಿಯೆಗೆ ನಾವೇನಾದರೂ ಒಳಪಡಿಸಿದ್ದೇ ಆದಲ್ಲಿ ಆ ವಿದ್ಯುತ್ ವಿಭಜನ ಕ್ರಿಯೆಯಲ್ಲಿ ಏನಾಗ್ತದೆ, ಆಮ್ಲಗಳಲ್ಲಿ H ಪ್ಲಸ್, ಸ್ವಲ್ಪ ಈ ಕಡೆ ಗಮನ ಹರಿಸಿ, H ಪ್ಲಸ್ Cl ಮೈನಸ್, H ಪ್ಲಸ್ SO4 ಡಬಲ್ ಮೈನಸ್, H ಪ್ಲಸ್ NO3 ಮೈನಸ್, H ಪ್ಲಸ್ CO3 ಡಬಲ್ ಮೈನಸ್. ನೋಡಿ, ಕಾಮನ್ ಆಗಿರೋದು ಏನು ಅಂತ ನೋಡಿದಾಗ ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನು ಕಾಮನ್ ಆಗಿರ್ತದೆ, ಸಾಮಾನ್ಯವಾಗಿರ್ತದೆ. ಅದೇ ರೀತಿ ದ್ರಾವಣದಲ್ಲಿ ಪಡೆಯಿ ಪ್ರತ್ಯಾಮ್ಲಗಳನ್ನ ವಿದ್ಯುತ್ ವಿಭಜನೆಗೆ ಏನಾದರೂ ಒಳಪಡಿಸಿದ್ರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, K ಪ್ಲಸ್ OH ಮೈನಸ್, Ca ಡಬಲ್ ಪ್ಲಸ್ OH ಮೈನಸ್, Na ಪ್ಲಸ್ Cl ಮೈನಸ್, Mg ಪ್ಲಸ್ OH ಮೈನಸ್. ನೋಡಿ, ಇಲ್ಲಿ ಕಾಮನ್ ಆಗಿರೋದು ಏನು ನೋಡಿ, ಕಾಮನ್ ಆಗಿರೋದು ಅಬ್ಸರ್ವ್ ಮಾಡಿ. ಸೊ ಆಮ್ಲಗಳನ್ನ ದ್ರಾವಣದಲ್ಲಿ ವಿದ್ಯುತ್ ವಿಭಜನೆಗೊಂಡಾಗ ಜಲಜನಕದ ಅಯಾನುಗಳು ಸಾಮಾನ್ಯವಾಗಿರ್ತವೆ. ಅದೇ ರೀತಿ ಪ್ರತ್ಯಾಮ್ಲಗಳನ್ನ ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸಿಲ್ ಅಯಾನ್ ಅಂತ ಕರಿತೀವಿ. OH ಅನ್ನೋದನ್ನ ಏನಂತ ಕರಿತೀವಿ, OH ಮೈನಸ್ ಅನ್ನ ಹೈಡ್ರಾಕ್ಸಿಲ್ ಅಯಾನ್ ಅಂತ ಕರಿತೀವಿ. ಹೈಡ್ರಾಕ್ಸಿಲ್ ಅಯಾನುಗಳು ಸಾಮಾನ್ಯವಾಗಿ ಇರ್ತದೆ. ಹಾಗಾಗಿ ಆಮ್ಲಗಳಲ್ಲಿ ಜಲಜನಕದ ಅಯಾನು ಮತ್ತು ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸಿಲ್ ಅಯಾನುಗಳು ಸರ್ವೇ ಸಾಮಾನ್ಯವಾಗಿ ಇರ್ತವೆ ಅನ್ನೋದನ್ನ ನಾವು ಗಮನಿಸ್ತೀವಿ. ಹೀಗೆ ಗಮನಿಸಿದಾಗ ಮಕ್ಕಳೇ, ಈ ನೀರಿನಲ್ಲಿ ಈ ಅಯಾನುಗಳು ಏನಾಗ್ತವೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ. ಈ ನೀರಿನಲ್ಲಿ ಈ ಅಯಾನುಗಳು ಏನಾಗ್ತವೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸೋಣ. ನೀರಿನಲ್ಲಿ ಅಯಾನುಗಳು ಏನಾಗ್ತವೆ ಅನ್ನೋದನ್ನ ಇಲ್ಲಿ ನೋಡಿ. ಹೇಗೆ ಅಂದ್ರ, ಈಗ H2O ಆಮ್ಲಗಳನ್ನು ತೆಗೆದುಕೊಳ್ಳೋಣ. ಆಮ್ಲ ಒಂದು ತೆಗೆದುಕೊಳ್ಳೋಣ. ನೀರಿನ ಒಳಗಡೆ ಈಗ ಆಮ್ಲದಲ್ಲಿ HCl ಅನ್ನು ತೆಗೆದುಕೊಂಡ್ರೆ ಇದೇನಾಗಿರ್ತದೆ, H ಪ್ಲಸ್ Cl ಮೈನಸ್, ಹೌದಲ್ಲ. ಇನ್ನ ಪ್ರತ್ಯಾಮ್ಲವನ್ನು ತೆಗೆದುಕೊಂಡ್ರೆ ನೀರಿನಲ್ಲಿ ಪ್ರತ್ಯಾಮ್ಲವನ್ನು ತೆಗೆದುಕೊಂಡ್ರೆ H2O. ಈಗ ಉದಾಹರಣೆ ಯಾವ ತೆಗೆದುಕೊಳ್ಳೋಣ, NaOH ಅನ್ನು ತೆಗೆದುಕೊಳ್ಳೋಣ. NaOH ಏನಾಗ್ತದೆ, Na ಪ್ಲಸ್ OH ಮೈನಸ್. ಸ್ವಲ್ಪ ಗಮನ ಹರಿಸಿ. ಆಮ್ಲೀಯ ದ್ರಾವಣದಲ್ಲಿ ನೀರನ್ನು ನಾವು ಮಿಶ್ರಣ ಮಾಡಿದಾಗ
ಇಲ್ಲಿ ಏನಾಗ್ತದೆ ಅಂದ್ರೆ ನೀರು ಮತ್ತು ಆಮ್ಲಜನಕದ ಜಲಜನಕದ ಅಯಾನ ಸೇರ್ಕೊಂಡು ಎರಡು ಸೇರ್ಕೊಂಡು ನಮಗೆ ಹೈಡ್ರೋನಿಯಂ H3O+ ಅನ್ನು ಉಂಟು ಮಾಡ್ತದೆ. ಹೈಡ್ರೋನಿಯಂ ಅಯಾನ ನೀರಿನಲ್ಲಿ, ಅರ್ಥ ಆಯ್ತಾ? ಯಾವ್ದಾಗ ಆಮ್ಲ ಇದ್ದಾಗ ಈ ಹೈಡ್ರೋನಿಯಂ ಅಯಾನು ನೀರಿನಲ್ಲಿ ಇರ್ತದೆ. ಅದೇ ತರ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ಆಮ್ಲೀಯ ಗುಣ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದು ಕಾರಣ, ಆ ಆಮ್ಲೀಯ ಗುಣದಲ್ಲಿ ವಿಭಜನೆ ಜಾಸ್ತಿಯಾಗಿ ಈ ಹೈಡ್ರೋನಿಯಂ ಅಯಾನುಗಳು ಉಂಟಾಗ್ತಾ ಇರ್ತದೆ. ಪ್ರತ್ಯಾಮ್ಲದಲ್ಲಿ ಸೋಡಿಯಂ ಪ್ಲಸ್ ಹೈಡ್ರಾಕ್ಸಿಲ್ ಅಯಾನುಗಳು ಉಂಟಾಗ್ತಾ ಇರ್ತದೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನೀರನ್ನ ಈಗ ಆಮ್ಲವನ್ನು ತೆಗೆದುಕೊಂಡ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಆಮ್ಲವನ್ನು ತೆಗೆದುಕೊಂಡಾಗ ನಾವೇನ್ ಮಾಡಬೇಕು, ಯಾವತ್ತೂ ಆಮ್ಲವನ್ನು ತೆಗೆದುಕೊಂಡು ನಿಧಾನವಾಗಿ ನೀರಿಗೆ ಆಮ್ಲವನ್ನ ಏನ್ ಮಾಡಬೇಕು, ಸೇರಿಸ್ಬೇಕು. ನೀರಿಗೆ ಏನ್ ಮಾಡಬೇಕು, ನಾವು ಆಮ್ಲವನ್ನ ಸೇರಿಸ್ಬೇಕು. ಯಾವತ್ತೂ ಅಷ್ಟೇ ನೀರಿಗೆ ನಾವು ನಿಧಾನವಾಗಿ ಆಮ್ಲವನ್ನ ಸೇರಿಸ್ಬೇಕು. ಅದೇ ರೀತಿ ಉಲ್ಟಾ ಮಾಡಕ್ ಹೋಗಬಾರ್ದು, ಅಲ್ಲಿ ಕೆಲವು ತೊಂದರೆಗಳು ಉಂಟಾಗ್ತದೆ. ಸಿಡಿಯೋದು, ಶಾಖ ಉತ್ಪತ್ತಿ ಆಗೋದು, ಆ ರೀತಿ ತೊಂದರೆಗಳು ಉಂಟಾಗೋದ್ರಿಂದ ನಾವೇನ್ಬೇಕು, ಆಮ್ಲವನ್ನ ನೀರಿಗೆ ನಿಧಾನವಾಗಿ ಸೇರಿಸಬೇಕು. ಈ ರೀತಿ ಸೇರಿಸೋದ್ರಿಂದ ಏನ್ ಬದಲಾವಣೆ ಆಗುತ್ತೆ ಅನ್ನೋದು ನಾವು ಸ್ವಲ್ಪ ಗಮನ ಹರಿಸೋಣ. ಸೊ ಈ ರೀತಿ ಸೇರಿಸೋದ್ರಿಂದ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಹೈಡ್ರೋನಿಯಂ ಅಯಾನುಗಳ ಸಾರತೆ ಕಡಿಮೆ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಆಮ್ಲಕ್ಕೆ ನೀರನ್ನ ಸೇರಿಸೋದ್ರಿಂದ ಹೈಡ್ರೋನಿಯಂ ಅಯಾನುಗಳ ಸಾರತೆ ಕಡಿಮೆ ಆಗ್ತದೆ, ನೀರಿನ ಸಾರತೆ ಜಾಸ್ತಿ ಆಗ್ತದೆ. ಅದನ್ನೇ ನಾವೇನಂತ ಕರಿತೀವಿ, ದುರ್ಬಲಗೊಳಿಸುವುದು ಅಂತ ಕರಿತೀವಿ. ಆಮ್ಲಗಳನ್ನ ದುರ್ಬಲಗೊಳಿಸುವುದು, ಅದನ್ನೇ ಸಾರರಿಕ್ತಗೊಳಿಸುವುದು ಅಂತ ಕರಿತೀವಿ. ಸಾರರಿಕ್ತಗೊಳಿಸುವುದು. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇನೆ ಪ್ರತ್ಯಾಮ್ಲಕ್ಕೆ ನೀರನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಹೈಡ್ರಾಕ್ಸಿಲ್ ಅಯಾನುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಏನಾಗ್ತದೆ, ಪ್ರತ್ಯಾಮ್ಲವು ಕೂಡ ದುರ್ಬಲಗೊಳ್ಳೋದಕ್ಕೆ ಶುರುವಾಗ್ತದೆ. ಸೊ ಹೀಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿಯನ್ನ ನಾವು ಜಾಸ್ತಿ ಮಾಡೋದು ಮತ್ತು ಕಡಿಮೆ ಮಾಡೋದು ಯಾವುದರಿಂದ ಮಾಡ್ಬೋದು ಅಂದ್ರೆ, ಆ ದ್ರಾವಣದಲ್ಲಿರುವ ನೀರನ್ನ ಜಾಸ್ತಿ ಮಾಡೋದ್ರಿಂದ ದುರ್ಬಲಗೊಳಿಸಬಹುದು. ಆ ದ್ರಾವಣದಲ್ಲಿರತಕ್ಕಂತಹ ಆಮ್ಲ ಅಥವಾ ಪ್ರತ್ಯಾಮ್ಲದ ಶಕ್ತಿಯನ್ನ ಹೆಚ್ಚಿಸಬೇಕು ಅಂದ್ರೆ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದ್ರ ಜೊತೆಗೆ ನಿಮ್ಗೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಅಲ್ಲಿ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹೇಗೆ ತಯಾರಿಸೋದು ಅಂತ, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಯಾರಿಸೋದು ಹೇಗೆ ಅಂತ ಅಲ್ಲಿ ಏಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾವು ತಯಾರು ಮಾಡಬೇಕು ಅಂದ್ರೆ ನಮಗೆ ಸೋಡಿಯಂ ಕ್ಲೋರೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ ಬೇಕು. ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ H2SO4 HCl ಅನಿಲ ತಯಾರಿಕೆ. HCl ಅನಿಲ ತಯಾರಿಕೆ. ಇದು ಯಾಕೆ ಅಂತ ನಾನು ಹೇಳ್ತೀನಿ ಆಮೇಲೆ. ತಯಾರಿಕೆ ಇಲ್ಲಿ ಒಂದು ಅಂಶ ಇದೆ. ತಯಾರಿಕೆ ಯಾಕೆ? ಸೋಡಿಯಂ ಕ್ಲೋರೈಡ್ ಅನ್ನ H2SO4 ನೊಂದಿಗೆ ವರ್ತಿಸಿದಾಗ ಇಲ್ಲಿ ಏನಾಗ್ತದೆ, ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಅಥವಾ ಒಂದು ಬೀಕರ್ ನಲ್ಲಿ ಅದನ್ನ ವರ್ತನೆಯನ್ನ, ರಾಸಾಯನಿಕ ಕ್ರಿಯೆಯನ್ನ ಮಾಡ್ತೀವಿ. ಆ ಚಿತ್ರ ನಿಮಗೆ 25ನೇ ಪುಟದಲ್ಲ, ನಿಮಗೆ ತಯಾರಿಕೆಯನ್ನ ನೋಡಿದಾಗ ನಿಮಗೆ 28ನೇ ಪುಟದಲ್ಲಿದೆ. 28ನೇ ಪುಟದಲ್ಲಿ ನೋಡ್ರಿ ಏನು ಅಲ್ಲಿ ಏನಾಗುತ್ತೆ, ಯಾಕೆ ಕೊಟ್ಟಿದ್ದಾರೆ, ಅದರ ಪರ್ಪಸ್ ಏನು. ಸೊ ಸೋಡಿಯಂ ಸಲ್ಫೇಟ್ Na2SO4 ಉಂಟಾಗುತ್ತೆ, ಪ್ಲಸ್ ಅನಿಲ ಬಿಡುಗಡೆ ಆಗ್ತದೆ, HCl ಬಿಡುಗಡೆ, ಹೈಡ್ರೋಕ್ಲೋರಿಕ್ ಅನಿಲ. ಮಕ್ಕಳೇ, ಈ ಶುಷ್ಕ ಅಂತ ಕರಿತೀವಿ. ಈ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಏನಾಗಿರ್ತದೆ, ಶುಷ್ಕ ಅನಿಲ. ಇದನ್ನ ನಾವು ಬರೀ ಡ್ರೈ ಆಗಿರತಕ್ಕಂತಹ ಲಿಟ್ಮಸ್ ಪೇಪರ್ಗೆ ಯಾವುದು ಬ್ಲೂ ಲಿಟ್ಮಸ್ ಪೇಪರ್ ಅಂತ ಕಟ್ಟೋಣ. ಯಾಕೆಂದ್ರೆ ಪರೀಕ್ಷೆ ಮಾಡೋದಾದ್ರೆ ತಾನೇ ಬ್ಲೂ LITMUS ಬ್ಲೂ ಲಿಟ್ಮಸ್ ಪೇಪರ್ ಅನ್ನು ತೆಗೆದುಕೊಂಡು ಆ ಶುಷ್ಕ HCl ಅನ್ನ ಹಾಯಿಸುವುದು. ಈ ರಾಸಾಯನಿಕ ಕ್ರಿಯೆ ನಡೆದಾಗ ಜಲಜನಕ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗ್ತದಲ್ಲ, ಶುಷ್ಕ, ಅದನ್ನೇ ನಾವು ಬ್ಲೂ ಲಿಟ್ಮಸ್ ಪೇಪರ್ ನಲ್ಲಿ ಶುಷ್ಕ ಇದು ಕೂಡ ಡ್ರೈ ಆಗಿರಬೇಕು. ಒಣಗಿದ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಅದರ ಮೇಲೆ ಶುಷ್ಕ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಯಿಸಿದಾಗ ಆ ಬ್ಲೂ ಲಿಟ್ಮಸ್ ಪೇಪರ್ದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ. ಹೌದಾ? ಅದೇ ವೆಟ್, ನೆನೆದಿರತಕ್ಕಂತಹ ನೀರಿನೊಂದಿಗೆ ತೊಯ್ದಂತಹ ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ
ಬ್ಲೂ ಲಿಟ್ಮಸ್ ಪೇಪರ್. ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಅದೇ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಯಿಸಿದಾಗ, ಶುಷ್ಕ HCl ಅನ್ನ ಹಾಯಿಸಿದಾಗ ಒದ್ದೆಯಾಗಿರತಕ್ಕಂತಹ ಬ್ಲೂ ಲಿಟ್ಮಸ್ ಪೇಪರ್ ಏನಾಗ್ತದೆ, ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದೇನು ಸೂಚಿಸುತ್ತದೆ ನೋಡಿ. ಡ್ರೈ ಲಿಟ್ಮಸ್ ಪೇಪರ್ ನಲ್ಲಿ ನಮಗೆ ರಿಸಲ್ಟ್ ಬರಲಿಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅದು ಆಮ್ಲವೋ ಪ್ರತ್ಯಾಮ್ಲವೋ ಅಂತ ತಿಳ್ಕೊಳ್ಳೋದಕ್ಕೆ. ಆದರೆ ಒದ್ದೆಯಾಗಿರತಕ್ಕಂತಹ ಬ್ಲೂ ಲಿಟ್ಮಸ್ ಪೇಪರ್ ನಲ್ಲಿ ನಾವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಯಿಸಿದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ, ಯಾವುದೇ ದ್ರಾವಣದಲ್ಲಿ ಅಯಾನುಗಳು ಉಂಟಾಗಬೇಕು ಅಂದ್ರೆ ದ್ರವ ಮಾಧ್ಯಮ ನೀರು ಬೇಕೇ ಬೇಕು. ನೀರಿದ್ದಾಗ ಮಾತ್ರ ಅಯಾನುಗಳು ಉಂಟಾಗೋದಕ್ಕೆ ಕಾರಣ ಆಗ್ತದೆ ಅನ್ನೋದು ನಮಗೇನಾಗ್ತದೆ, ಈ ಒಂದು ಪ್ರಯೋಗದಿಂದ ತಿಳಿದು ಬರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ನಾವು ನೀರು ರಾಸಾಯನಿಕ ಕ್ರಿಯೆಗಳಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅನ್ನೋದಕ್ಕೆ ನಮಗೆ ಇದೇ ಸಾಕ್ಷಿ. ನೀರು ರಾಸಾಯನಿಕ ಕ್ರಿಯೆಗಳಲ್ಲಿ ಬಹು ಮುಖ್ಯವಾದಂತಹ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಸಾರಯುಕ್ತಗೊಳಿಸೋದು ಆಗಲೇ ಹೇಳಿದೆ. ಆಮ್ಲದಲ್ಲಿ ನೀರಿನ ಅಂಶವನ್ನು ತೆಗೆಯುತ್ತಾ ಹೋದರೆ ಆಮ್ಲ ಸಾರೀಕೃತ ಆಗುತ್ತೆ. ಅದೇ ನೀರಿನ ಅಂಶವನ್ನು ಹಾಕ್ತಾ ಹೋದ್ರೆ, ನೀರನ್ನು ಸೇರಿಸ್ತಾ ಹೋದ್ರೆ ಏನಾಗ್ತದೆ, ಅದು ಸಾರ ರಿಕ್ತಗೊಳ್ಳುತ್ತೆ. ಅದೇ ರೀತಿ ಪ್ರತ್ಯಾಮ್ಲವನ್ನು ಕೂಡ. ಓಕೆ, ಸೊ ಹಾಗಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹೇಗಿರ್ತವೆ ಅಥವಾ ಅವರ ಪ್ರಬಲತೆ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಪ್ರಬಲತೆ ಅಂದ್ರೇನು? ಸರಳವಾಗಿ ಹೇಳೋದಾದ್ರೆ, ಯಾವ ಆಮ್ಲದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ನೀರಿನ ಅಂಶ ಇರ್ತದೋ ಅದು ಪ್ರಬಲವಾಗಿರ್ತದೆ. ಅದೇ ಯಾವ ಆಮ್ಲದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರ್ತದೋ ಅದು ದುರ್ಬಲವಾಗಿರ್ತದೆ. ಅದಕ್ಕೆ ಒಂದು ಉದಾಹರಣೆ ಮಕ್ಕಳು ನಿಮಗೆ ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ, ನಿಮ್ಮಮ್ಮ ಜಾಮೂನ್ ಮಾಡಿದಾಗ ಅದು ಬೆಲ್ಲದ ಪಾಕ ಅಥವಾ ಸಕ್ಕರೆ ಪಾಕ ತುಂಬಾ ಅಂಟಿದ್ರೆ ಅದು ಪ್ರಬಲವಾದಂತಹ ಪಾಕ. ಅದಕ್ಕೆ ನೀವೇನಾದ್ರೂ ನೀರನ್ನು ಸೇರಿಸಿ ಚೆನ್ನಾಗೆಲ್ಲ ತಿಂದ್ಬಿಟ್ಟು ಎಲ್ಲೋ ಸ್ವಲ್ಪ ಉಳ್ಕೊಂಡಿರ್ತದೆ, ಅಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ನೀರನ್ನು ಸೇರಿ ನೀವು ಮಿಕ್ಸ್ ಮಾಡಿಬಿಟ್ರೆ ಅದೇನಾಗಿರ್ತದೆ, ದುರ್ಬಲ ಪಾಕ. ಅದೇ ರೀತಿ ಇಲ್ಲೂ ಕೂಡ. ಓಕೆ ಮಕ್ಕಳ? ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನಮ್ಗೆ ಗೊತ್ತಿರೋಕ್ಕಾಗೋದಿಲ್ಲ. ಅವುಗಳನ್ನು ನೋಡಿದ ತಕ್ಷಣ ಅವುಗಳನ್ನು ನಾವು ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಅವು ಪ್ರಬಲನೋ ದುರ್ಬಲನೋ ಅನ್ನೋದನ್ನು ಹೇಗೆ ಪತ್ತೆ ಹಚ್ಚೋದಕ್ಕೆ ನಾವೇನು ಮಾಡ್ತೀವಿ, pH ಸ್ಕೇಲ್ ಅನ್ನು ಬಳಸ್ತೀವಿ. pH ಸ್ಕೇಲ್ ಅಂತ ಒಂದು pH ಸ್ಕೇಲ್ ಅಂತ ಇದೆ. ಪ್ರಬಲ ಮತ್ತು ದುರ್ಬಲ ಆಮ್ಲಗಳನ್ನು ಪತ್ತೆ ಹಚ್ಚೋದಕ್ಕೆ pH ಸ್ಕೇಲ್. ಏನಿದು pH? pH ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಯಾನ್. ಒಂದು ಕಡೆ ನಾವು ಪ್ರತ್ಯಾಮ್ಲ ಸ್ಟ್ರಾಂಗ್ ಮಾಡಿದ್ರೆ, ಇನ್ನೊಂದು ಕಡೆ ನಮಗೆ ಆಮ್ಲಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಅದು ಸ್ಕೇಲ್ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ಗಮನ ಹಾಕಿ. pH ಸ್ಕೇಲ್ ಹೇಗಿರುತ್ತೆ ಅಂದ್ರೆ, ಮಧ್ಯದಲ್ಲಿ 7ನೇ ಸಂಖ್ಯೆ ನಂಬರ್ ತಟಸ್ಥವಾಗಿರ್ತದೆ. ಈ ಮಧ್ಯದಿಂದ ಈ ಕಡೆಗೆ 6, 5, 4, 3, 2, 1. ಅದೇ ಲಾಸ್ಟ್ 1, ಅದ್ರ ಜೊತೆಗೆ 0. 2, 1 ಮತ್ತೆ 0. ಇನ್ನ ಆ ಕಡೆ ಹೋದ್ರೆ, ಮುಂದಕ್ಕೆ ಹೋದ್ರೆ 8, 9, 10, 11, 12, 13, 14 ಈ ರೀತಿ ಇರ್ತದೆ pH ಸ್ಕೇಲ್. ಈ pH ಸ್ಕೇಲ್ ಏನು ಸೂಚಿಸುತ್ತೆ ಅಂದ್ರೆ, ಈ ಕಡೆ ಹೋದ ಹಾಗೆ ಹೈಡ್ರಾಕ್ಸಿಲ್ ಅಯಾನುಗಳ ಸಾರತೆ ಜಾಸ್ತಿ ಆಗ್ತದೆ, ಈ ಕಡೆ ಬಂದಂಗೆ ಹೈಡ್ರೋಜನ್ ಅಯಾನುಗಳ ಸಾರತೆ ಜಾಸ್ತಿ ಆಗ್ತದೆ. ಅಂದ್ರೆ pH ಸ್ಕೇಲ್ನ ಸಂಖ್ಯೆ ಕಡಿಮೆಯಾಗ್ತಾ ಇದ್ರೆ ಆಮ್ಲ ಗುಣ ಹೆಚ್ಚುತ್ತೆ. ಆಮ್ಲ ಗುಣ ಏನಾಗ್ತದೆ, ಹೆಚ್ಚುತ್ತೆ. ಈ ಕಡೆಗೆ ಬಂದಾಗ ಆಮ್ಲ ಗುಣ ಹೆಚ್ಚುತ್ತೆ. ಅದೇ ರೀತಿ pH ಸ್ಕೇಲ್ನ ಮಧ್ಯಭಾಗದಿಂದ 14ರವರೆಗೆ ಮುಂದುವರೆದಾಗ ಇಲ್ಲಿ ಏನಾಗ್ತದೆ, ಪ್ರತ್ಯಾಮ್ಲ ಗುಣ ಏನಾಗ್ತದೆ, ಹೆಚ್ಚುತ್ತದೆ. ಸೊ ಈ ರೀತಿ ನಾವು ನಮ್ಮ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ
ಮಣ್ಣಿನ ಪರೀಕ್ಷೆಯನ್ನು ದ್ರಾವಣದ ರೂಪದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ, ನೀರಿನ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ ಮತ್ತು ನಮ್ಮ ದೇಹದ ರಕ್ತ ಅಥವಾ ಮೂತ್ರ ಇವುಗಳ ಪರೀಕ್ಷೆಯನ್ನು ಮಾಡಿಸುವುದರ ಮೂಲಕ ಅವುಗಳಲ್ಲಿ ಬರತಕ್ಕಂತಹ ಸ್ಕೇಲ್ನಲ್ಲಿ ಬರತಕ್ಕಂಥದ್ರಲ್ಲಿ ಆಮ್ಲೀಯ ಗುಣ ಜಾಸ್ತಿ ಇದೆಯೋ ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಇದೆಯೋ ಅನ್ನೋದನ್ನು ನಾವೇನು ಮಾಡ್ಬೋದು ಪತ್ತೆ ಹಚ್ಚಬಹುದು. ಅದಕ್ಕೋಸ್ಕರ ಏನು ಮಾಡಿದರೆ pH ಸ್ಕೇಲನ್ನು ಬಳಸಿದ್ದಾರೆ. ಹಾಗಾಗಿ ಈಗ ಒಂದು ಕೆಲವು ಉದಾಹರಣೆಗಳನ್ನು ನೋಡೋಣ. pH ಸ್ಕೇಲ್ನಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಇರುತ್ತೆ ಅಂತ ಒಂದು ಉದಾಹರಣೆ ನೋಡೋಣ. ಓಕೆ, ಈಗ ಜಠರ ರಸ ನಮ್ಮ ಇದರಲ್ಲಿರತಕ್ಕಂತಹ ಜಠರ ದಲ್ಲಿ ನಾವು ಸೇವಿಸಿದಂಥ ಆಹಾರ ನೇರವಾಗಿ ಜಠರಕ್ಕೆ ಹೋಗ್ತಾನೆ. ಆ ಜಠರದಲ್ಲಿ ರಸ ಇರುತ್ತೆ. ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು, ಹೈಡ್ರೋಕ್ಲೋರಿಕ್ ಆಮ್ಲ HCl ಇರ್ತದೆ. ಸೊ ಹಾಗಾದ್ರೆ ಜಠರ ರಸದ pH ಎಷ್ಟಿರುತ್ತೆ ಅನ್ನೋದನ್ನ ನೋಡಿ. ಕಡೆಗೆ ಜಠರ ರಸ ಇದರ pH ಎಷ್ಟಿರುತ್ತೆ ಅಂದರೆ 1.2, ಬಹಳ ಸ್ಟ್ರಾಂಗ್ ಆಗಿರ್ತದೆ. HCl ಹೈಡ್ರೋಕ್ಲೋರಿಕ್ ಆಮ್ಲ HCl ಜಠರ ರಸ. ಇನ್ನು ಲಿಂಬೆಹಣ್ಣು ನೋಡೋಣ. ಲಿಂಬೆಹಣ್ಣು ಅಥವಾ ನಿಂಬೆಹಣ್ಣು ಲಿಂಬೆ ಇದು 2.2 ಇರ್ತದೆ. ಸೊ ಲಿಂಬೆ ಹಣ್ಣನ್ನೇ ನಾವು ಬಾಯಿಗೆ ಹಾಕೊಳ್ಳೋಕ್ಕಾಗಲ್ಲ ಅಲ್ವಾ, ಅದಕ್ಕಿಂತಲೂ ಸ್ಟ್ರಾಂಗ್ ನೋಡಿ ಜಠರ ರಸ. ನಿಮಗೆ ಗೊತ್ತಾಗೋದಿಲ್ಲ ಸರ್. ನೀವು ಅನಿಸ್ಬೋದು ಸರ್ ಆ ಜಠರ ರಸ ಅಷ್ಟು ಸ್ಟ್ರಾಂಗ್ ಆಮ್ಲ ಇದ್ರೆ ನಮ್ಮ ಹೊಟ್ಟೆ ಏನು ಉರಿ ಪರಿ ಏನು ಬರೋದಿಲ್ವಲ್ಲ ಸರ್ ಅಂತ. ಅಂದರೆ ಆ ರಸದಿಂದ ಏನೇ ತೊಂದರೆ ಆಗದಂಗೆ ಏನಾಗಿರ್ತದೆ, ರಕ್ಷಣೆ ಮಾಡತಕ್ಕಂಥ ಒಂದು ಲೇಯರ್ ಇರ್ತದೆ, ಒಂದು ಪದರ ಇರ್ತದೆ. ಆ ಪದರ ಆಮ್ಲದಿಂದ ರಕ್ಷಣೆ ಮಾಡುತ್ತೆ. ಕೆಲವೊಮ್ಮೆ ಜಾಸ್ತಿಯಾಗಿ ಏನು ಮಾಡೋಕ್ಕಾಗಲ್ಲ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಮುಂದೆ ಬರ್ತೇನೆ ಹೇಳ್ತೀನಿ ಅದನ್ನು. ಸೊ ಲಿಂಬೆಹಣ್ಣು 2.2 ಇರ್ತದೆ pH. ಶುದ್ಧ ನೀರು 7ರಿಂದ ಶುದ್ಧ ನೀರಿನಲ್ಲಿ 7ರಿಂದ 7.8 ಅಷ್ಟಿರ್ಬೇಕು pH ಹಾಕಿದ್ದೆಲ್ಲ. pH 7.8 ಅಷ್ಟಿರ್ಬೇಕು. 7.8 ಸ್ವಲ್ಪ ಜಾಸ್ತಿ ಆಯಿತು, 7.4 ತೆಗೆದುಕೊಂಡು 7.4 ಹೀಗಿದ್ರೆ ಅದನ್ನು ನಾವು ಯೋಗ್ಯವಾದ ನೀರು, ಬಳಸಲು ಕುಡಿಯಲು ಯೋಗ್ಯವಾದ ನೀರು ಅಂತ ಕರಿತೀವಿ. ಇನ್ನು ಅದಾದಮೇಲೆ ನಮ್ಮ ಇದಿದೆಯಲ್ಲ, ಯಾವುದು ನೀವು ಗ್ಯಾಸ್ಟ್ರೈಟಿಸ್ ಆದಾಗ ಏನು ಮಾಡ್ತೀರಾ, ಆ್ಯಂಟಾಸಿಡ್ ತೆಗೆದುಕೊಳ್ತೀರಾ. ಆಮ್ಲ ನಾಶಕ ಆಂಟಾಸಿಡ್, ಅಸಿಡಿಟಿಯನ್ನು ಹೋಗಲಾಡಿಸೋದಕ್ಕೆ. ಅದರದ್ದು ಸಾಮಾನ್ಯವಾಗಿ pH ಎಷ್ಟಿರ್ತದೆ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡು ಅದು 10 ಇರ್ತದೆ pH. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಕರಿತೀವಿ, ಆಮ್ಲಶಾಮಕ. ಇದ್ರದ್ದು pH 10 ಇರ್ತದೆ. ಅದೇ ನೀವು ಸ್ಟ್ರಾಂಗ್ ಆಗಿರೋ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಂಡ್ರೆ NaOH, ಸೋಡಿಯಂ ಹೈಡ್ರಾಕ್ಸೈಡ್ NaOH ದ್ರಾವಣ ತೆಗೆದುಕೊಂಡ್ರೆ ಅದು 14 ಬರುತ್ತೆ pH ಸ್ಕೇಲಲ್ಲಿ. ಅಂದರೆ ಏನು, ಬಣ್ಣದಲ್ಲಿ ಬದಲಾವಣೆ ಏನು ತೋರುತ್ತಾ ಇರೋದಲ್ಲ, ಆ ಒಂದು ಬಣ್ಣದ ಪಟ್ಟಿ ಇದೆ ಮಕ್ಕಳೇ. ಆ ಬಣ್ಣದ ಪಟ್ಟಿಯನ್ನು ನೋಡಿದಾಗ ಆ ಅದ್ದಿ pH ಇದಕ್ಕೆ ಅದ್ದಿದಾಗ ದ್ರಾವಣಕ್ಕೆ ನೀವು ಅದ್ದಿದ್ರೆ ಯಾವ ಬಣ್ಣ ಬರ್ತದೆ ಆ ಬಣ್ಣವನ್ನು ಹೋಲಿಸ್ಕೊಂಡ್ರೆ ಅದು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಓಕೆ, ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಆಹಾರ ಪದಾರ್ಥಗಳ pH ಅನ್ನು ನೋಡಿ ನಾವು ಸೇವಿಸುವ ಆಹಾರ ಪದಾರ್ಥಗಳು ನಾವು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಅನ್ನೋದನ್ನ ನಾವು ತಿಳ್ಕೊಬಹುದು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ದೈನಂದಿನ ಜೀವನದಲ್ಲಿ pH ನ ಮಹತ್ವ ಏನು ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ದೈನಂದಿನ ಜೀವನದಲ್ಲಿ pH ನ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್, pH ನ ಮಹತ್ವ. ಈಗ ಮುಂದಾಗಿ ನಮ್ಮ ಒಂದು ಇದಕ್ಕೆ ಬಂದ್ಬಿಡೋಣ, ಮಹತ್ವ ನಮ್ಮ ದೇಹಕ್ಕೆ ಬಂದ್ಬಿಡೋಣ. ನಮ್ಮ ದೇಹ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಲ್ಲಿ pH ಎಷ್ಟಿರಬೇಕು ಅಂದರೆ 7ರಿಂದ 7.8 pH ಇರಬೇಕು. ಮೊದಲನೆಯದು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು, ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಆ ನಿರ್ವಹಿಸುವಂಥ ಸಂದರ್ಭದಲ್ಲಿ ಜೀವಕೋಶಗಳಲ್ಲಿ ನೀರು ತುಂಬಿಕೊಂಡಿರ್ತದೆ. ಎಷ್ಟಿರ್ತದೆ? ನೀರು ಇರಲೇಬೇಕು. ಸುಮಾರು 75ರಿಂದ 80% ನೀರು ಇರಲೇಬೇಕು, ನೀರಿನ ಅಂಶ. ಆ ನೀರಿನ ಅಂಶದಲ್ಲಿ ಇರತಕ್ಕಂತಹ pH ಎಷ್ಟಿರಬೇಕು ಅಂದರೆ 7ರಿಂದ 7.8 pH ಇರಬೇಕು. ಆಗ ಏನಾಗ್ತಾ ಇರ್ತದೆ, ಸರಿಸಮಾನವಾಗಿ ದೇಹದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು, ಜೈವ ರಾಸಾಯನಿಕ ಕ್ರಿಯೆಗಳು ಜರುಗ್ತಾ ಹೋಗ್ತವೆ. ಅದು ಒಂದು ಅಂಶ. ಇನ್ನು ಎರಡನೆಯದು ನಮ್ಮ ಬಾಯಿಯನ್ನು ತೆಗೆದುಕೊಳ್ಳೋಣ. ನಮ್ಮ ಬಾಯಿಯಲ್ಲಿ ಸಲೈವರಿ ಅಮೈಲೇಸ್ ಇದೆ. ಆ್ಯಕ್ಚುಲಿ ಅದು ಪ್ರತ್ಯಾಮ್ಲದ ಗುಣವನ್ನು ಹೊಂದಿದೆ. ಆದರೂ ಕೂಡ
ಆದರೂ ಕೂಡ ಕೆಲವೊಮ್ಮೆ ಏನಾಗ್ತದೆ, ನಾವು ಆಹಾರವನ್ನು ಸೇವಿಸಿದಾಗ, ಅದರಲ್ಲೂ ಅಸಿಡಿಕ್ ಅಂದರೆ ಆಮ್ಲೀಯ ಆಹಾರಗಳನ್ನು ಸೇವಿಸಿದಾಗ ಆ ಆಮ್ಲೀಯ ಆಹಾರದ ಕಣಗಳನ್ನು ಹಲ್ಲಿನ ಸಂದಿಗೆಲ್ಲ ಸೇರ್ಕೊಂಡ್ಬಿಟ್ಟು ಏನಾಗ್ತವೆ, ನಾವು ದೀರ್ಘಕಾಲ ಮಲಗಿಕೊಂಡಾಗ ರಾತ್ರಿ ಹೊತ್ತಿನದಾಗ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಜಾಸ್ತಿ ಆಗ್ತದೆ. ಆ ಬ್ಯಾಕ್ಟೀರಿಯಾಗಳ ಉತ್ಪಾದನೆ ಜಾಸ್ತಿ ಆದಾಗ ಬಾಯಲ್ಲಿ ಆಮ್ಲೀಯ ಗುಣ ಜಾಸ್ತಿ ಆಗ್ತದೆ. ಸರ್, ಬಾಯಿಯಲ್ಲಿ ಆಮ್ಲೀಯ ಗುಣ ಎಷ್ಟು ಬರ್ತದೆ? ಸುಮಾರು 5.5 ಏನಾದರೂ ಬಂದದ್ದೇ ಆಗಲಿ ಬಾಯಿಯಲ್ಲಿರತಕ್ಕಂಥ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ. ಆ ಆಮ್ಲಗಳು ಉತ್ಪತ್ತಿ ಮಾಡಿದಾಗ ಆ ಆಮ್ಲಗಳ ಸಹಾಯದಿಂದ ಹಲ್ಲುಗಳ ಕೊರೆತ ಉಂಟಾಗ್ತದೆ. ಸೊ ಹಲ್ಲುಗಳು ಏನಾಗಿದೆ, ಮೇಲ್ಗಡೆ ಎನೇಮಲ್ ಅಂತ ಇದೆ. ಆ ಎನೇಮಲ್ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಪಟೈಟ್ ಎಂಬ ರಾಸಾಯನಿಕದಿಂದ ರಚನೆಯಾಗಿದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಪಟೈಟ್. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಪಟೈಟ್ ಏನ್ ಮಾಡ್ತದೆ, ಈ ಆಮ್ಲ ಉಂಟಾಗಿರ್ತದಲ್ಲ, ಬ್ಯಾಕ್ಟೀರಿಯಾಗಳಿಂದ ಉಂಟಾಗತಕ್ಕಂಥ ಆಮ್ಲ ಏನಾಗ್ತದೆ, ಹಲ್ಲನ್ನ ದುರ್ಬಲಗೊಳಿಸ್ತದೆ. ನೋಡಿ, ಅದಕ್ಕೋಸ್ಕರನೇ ನಮಗೆ pH ಬೇಕೇ ಬೇಕು. ಅದರ ಜೊತೆಗೆ ಜೀರ್ಣಾಂಗ ವ್ಯೂಹದಲ್ಲೂ ಕೂಡ ನಿರ್ದಿಷ್ಟವಾದ ಪ್ರಮಾಣದಲ್ಲಿ pH ಇರತಕ್ಕಂತಹ ರಸಗಳು, ಪಿತ್ತರಸ, ಮೇದೋಜೀರಕಾಂಗ ರಸ, ಜಠರ ರಸ, ಕರುಳಿನ ರಸಗಳು ಅರ್ಥಾಯ್ತಲ್ಲ. ಅದ್ರ ಜೊತೆಗೆ ಇವೆಲ್ಲವೂ ಕೂಡ ಏನಾಗುತ್ತೆ, pH ಮೌಲ್ಯವನ್ನು ಕಾಪಾಡಿಕೊಂಡು ಇದ್ದರೆ ಮಾತ್ರ ನಮ್ಮ ಜೀರ್ಣಾಂಗ ವ್ಯೂಹ ಸರಿಯಾಗಿರ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಫಸ್ಟು ತೊಂದರೆ ಶುರುವಾಗುವುದು ಹೊಟ್ಟೆನಲ್ಲಿ, ಜಠರದಲ್ಲಿ ಏನಾಗ್ತದೆ, ಗ್ಯಾಸ್ಟ್ರೈಟಿಸ್ ಅನ್ನೋ ಪ್ರಾಬ್ಲಮ್ ಜಾಸ್ತಿ, ಅಂದರೆ ಆಮ್ಲೀಯ ಗುಣ ಜಾಸ್ತಿ ಆಗ್ತದೆ. ಆಮ್ಲೀಯ ಗುಣ ಜಾಸ್ತಿ ಆದಾಗ ಏನು ಮಾಡಬೇಕು, ನಾವು ಮನೆಯಲ್ಲಿ ಏನು ಮಾಡ್ತೀವಿ, ಸೋಡಾ ನೀರು ಕುಡಿತೀವಿ, ಹೌದಲ್ಲ ಮಕ್ಕಳೇ? ಅದೇ ರೀತಿ ಕೆಲವು ಸಮಯದಲ್ಲಿ ಕೂಲ್ ಡ್ರಿಂಕ್ಸ್ನಲ್ಲಿ ಕೋಕೋ ಕೋಲಾ ಅವುಗಳನ್ನು ಕುಡಿತಾರೆ. ಯಾಕೆ ಅಂದರೆ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ತಟಸ್ಥ ಆಗ್ತದೆ, ನೀರು ಮತ್ತು ಲವಣ ಉಂಟಾಗ್ತದೆ. ಆವಾಗ ನಮಗೆ ತೇಗು ಬರ್ತದೆ, ಅದರಿಂದ ಅದರ ತುಂಬಿಕೊಂಡಿರ್ತಕ್ಕಂಥ ಆ ಗ್ಯಾಸ್ ಏನಾಗ್ತದೆ, ಹೊರಗಡೆ ಬರ್ತದೆ. ಹಾಗಾಗಿ ನೀವು ಡಾಕ್ಟರ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ಮಿಲ್ಕ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಎಂಬ ಒಂದು ದ್ರಾವಣವನ್ನು ಕೊಡ್ತಾರೆ. ಅದನ್ನು ಸೇವಿಸಿ, ಅಥವಾ ಮಾತ್ರೆಗಳನ್ನು ಕೊಡ್ತಾರೆ, ಗ್ಯಾಸ್ಟ್ರೈಟಿಸ್ ಹೋಗ್ಲಿ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ದೇಹದಾದ್ಯಂತ ಎಲ್ಲ ಅಂಗಾಂಗಗಳಲ್ಲೂ ಕೂಡ ನಾವು pH ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಅದ್ರ ಜೊತೆಗೆ ಮಣ್ಣು ಮತ್ತು ನೀರು, ಹಾಗೇನೆ ಹೇಳಿದಾಗೆ ರೈತರಿಗೆ ಮಣ್ಣಿನ ಅವಶ್ಯಕತೆ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ. ಆ ಮಣ್ಣು ತಟಸ್ಥವಾಗಿದ್ದರೆ ಮಾತ್ರ ಬೆಳೆಗಳನ್ನು ಬೆಳೆಯೋದಕ್ಕೆ ಕಾರಣ ಆಗ್ತದೆ, ಇಲ್ಲಾಂದ್ರೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಕಷ್ಟಪಡಬೇಕಾಗ್ತದೆ, ಇಲ್ಲ ತಟಸ್ಥ ಮಾಡಬೇಕಾಗ್ತದೆ. ಹಾಗಾಗಿ ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡಿ ನಾವು ತಟಸ್ಥಗೊಳಿಸಿ ಬೆಳೆಗಳನ್ನು ಬೆಳಿಬೇಕಾಗ್ತದೆ. ಹಾಗಾಗಿ ನಮ್ಮ ನಿತ್ಯ ಜೀವನದಲ್ಲಿ pHನ ಮಹತ್ವ ಪ್ರಮುಖವಾದದ್ದು. ಮಕ್ಕಳೇ, ಇದೆಲ್ಲ ಆದಮೇಲೆ ನಿಮಗೆ ಗೊತ್ತಿದೆ, ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಸಸ್ಯಗಳನ್ನ, ಕೆಲವು ಪ್ರಾಣಿಗಳನ್ನ ನಾವು ಕಣ್ಣಾರೆ ಕಾಣ್ತೀವಿ. ಅವುಗಳಲ್ಲಿ ಏನಾಗಿರ್ತದೆ ಅಂದ್ರೆ ಕೆಲವು ಆಮ್ಲಗಳಿರ್ತವೆ, ಕೆಲವು ಪ್ರತ್ಯಾಮ್ಲಗಳಿರ್ತವೆ. ಉದಾಹರಣೆ, ಜೇನುಹುಳ ಕಚ್ಚಿದ್ರೆ ನಮಗೆ ಬಹಳ ನವೆ ಉಂಟಾಗುತ್ತೆ, ನೋವು ಉಂಟಾಗ್ತದೆ, ಯಾಕೆಂದ್ರೆ ಅದರದ್ದು ಒಂದು ಆಮ್ಲ. ಅದ್ರ ಜೊತೆಗೆ ತುರಿಕೆ ಗಿಡ ಅಂತ ಬರ್ತದೆ, ತುರಿಕೆ ಗಿಡ. ಆ ತುರಿಕೆ ಗಿಡದ ಎಲೆಗಳಲ್ಲಿ ಮೆಥನೋಯಿಕ್ ಆಮ್ಲ ಇರ್ತದೆ. ಅದೇನಾದ್ರೂ ಚುಚ್ಚಿದ್ರೆ ಆ ಆಮ್ಲ ನಮ್ಮ ಚರ್ಮದ ಮೇಲೆ ಬಿದ್ದು ನಮ್ಗೆ ಏನಾಗ್ತದೆ, ಕಡಿತ ಉಂಟಾಗ್ತದೆ. ಅರ್ಥ ಆಯ್ತಲ್ಲ? ಹೀಗೆ ರಾಸಾಯನಿಕಗಳ ಮೂಲಕ, ಈಗ ಚೇಳು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಂಡಿಯಿಂದ ಕೊಕ್ಕಿದಾಗ ಅದರಲ್ಲಿ ವಿಷ ಇರ್ತದೆ, ಅವೆಲ್ಲ ಆಮ್ಲಗಳಿಂದ ಕೂಡಿರ್ತದೆ. ಸೊ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ದೇಹದಲ್ಲಿ ಸಸ್ಯಗಳಾಗಲಿ ಮತ್ತು ಪ್ರಾಣಿಗಳಾಗಲಿ ಸಂರಕ್ಷಣೆ ಮಾಡ್ಕೊಂಡಿರ್ತವೆ. ಸೊ ಹೀಗೆ ನೋಡಿದಾಗ ನೈಸರ್ಗಿಕವಾಗಿ ಯಾವ್ಯಾವುದಿದೆ ಅನ್ನೋದನ್ನ ನಾವು ಸ್ವಲ್ಪ ನೋಡೋಣ. ಆಮ್ಲಗಳನ್ನು ನೋಡೋಣ ನೈಸರ್ಗಿಕವಾಗಿ ಮಕ್ಕಳೇ. ಸೊ ಮೊದಲನೆಯದಾಗಿ ನಾವು ತೆಗೆದುಕೊಂಡ್ರೆ ನೈಸರ್ಗಿಕವಾಗಿ ದೊರೆಯತಕ್ಕಂಥ ಆಮ್ಲಗಳು, ಈಗ ಟೊಮೆಟೊ ಹಣ್ಣನ್ನು ತೆಗೆದುಕೊಂಡ್ರೆ, ಟೊಮ್ಯಾಟೊ ಹಣ್ಣಲ್ಲಿ ಆಕ್ಸಾಲಿಕ್ ಆಮ್ಲ ಇದೆ. ಆಕ್ಸಾಲಿಕ್ ಆಮ್ಲ, ಟೊಮೆಟೊ ಹಣ್ಣಲ್ಲಿ ಆಕ್ಸಾಲಿಕ್ ಆಮ್ಲ ಇದೆ. ಇನ್ನು ಉದಾಹರಣೆ ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು ಅಥವಾ ನಿಂಬೆಹಣ್ಣನ್ನು ತೆಗೆದುಕೊಂಡ್ರೆ ನಮಗೆ ಸಿಟ್ರಿಕ್ ಆಮ್ಲ ಇದೆ. ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಮ್ಲ. ಇನ್ನು ಹುಣಸೆ ಹಣ್ಣು ಮಕ್ಕಳೇ, ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆಮ್ಲ ಇದೆ. ಟಾರ್ಟಾರಿಕ್ ಆಮ್ಲವಿದೆ. ನಿಮ್ಗೆಲ್ಲ ಗೊತ್ತಿದೆ, ಇರುವೆಗಳು ಕಚ್ಚಿಬಿಡ್ತವೆ, ಕಚ್ಚಿದಾಗ ನಮಗೆ ಉರಿ ಬಂದ್ಬಿಡ್ತದೆ. ಹಾಗಾದ್ರೆ ಅದು ಒಂದು ಯಾವ್ದಾದ್ರು ಒಂದು ಆಸಿಡ್ ಇರ್ಬೇಕಲ್ಲ, ಉರಿ ಬರೋದಕ್ಕೆ ಕಾರಣ. ಹೌದು, ಇರುವೆಗಳು ಕಚ್ಚಿದಾಗ ಅವುಗಳ ಬಾಯಿಂದ ಬರತಕ್ಕಂತಹ ಅಸಿಟಿಕ್ ಆಮ್ಲ, ಸ್ಟ್ರಾಂಗ್ ಅಸಿಟಿಕ್ ಆಮ್ಲ. ಇನ್ನು ತುರಿಕೆ ಗಿಡದಲ್ಲಿ, ತುರಿಕೆ ಗಿಡದಲ್ಲಿ ಕೂಡ ಮೆಥನೋಯಿಕ್ ಆಮ್ಲ ಇರ್ತದೆ. ಮೆಥನೋಯಿಕ್ ಆಮ್ಲ. ಸೊ ಹೀಗೆ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ನಾವು
ಸಾಮಾನ್ಯವಾಗಿ ನಾವು ಕಾಣತಕ್ಕಂಥ ಬೇರೆ ಬೇರೆ ಆಮ್ಲಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಕಾಣ್ತೀವಿ. ಹಾಗಾಗಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನಮ್ಮ ನಿತ್ಯ ಜೀವನದಲ್ಲಿ ಅವುಗಳ ರಾಸಾಯನಿಕ ಕ್ರಿಯೆಗಳು, ಅವುಗಳ ಪ್ರಯೋಜನಗಳು, ನಾವು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಇನ್ನು ಕೆಲವು ಅಂಶಗಳನ್ನು, ಇದಾದ್ಮೇಲೆ ಇನ್ನು ಕೆಲವು ಅಂಶಗಳಿದೆ ಲವಣಗಳ ಬಗ್ಗೆ, ಅದನ್ನು ಮುಂದೆ ತಿಳ್ಕೊಳ್ಳೋಣ. ಮಕ್ಕಳೇ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಸ್ವಲ್ಪ ವಿವರವಾಗಿ ಕೆಲವು ಲವಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಲವಣಗಳು ಅಂತ ಯಾವುದನ್ನು ಕರಿತೀವಿ? ಹೆಚ್ಚಿನ ಪ್ರಮಾಣದಲ್ಲಿ ಅಯಾನಿಕ ಸಂಯುಕ್ತಗಳು ಏನಿರ್ತಾವಲ್ಲ, ಆ ಅಯಾನಿಕ ಸಂಯುಕ್ತಗಳಲ್ಲಿ ಕ್ಲೋರೈಡು, ಸಲ್ಫೇಟು, ಕಾರ್ಬನೇಟು, ಬೈಕಾರ್ಬನೇಟ್ ಅಂತ ಏನು ಬರ್ತಾವಲ್ಲ, ಅವೆಲ್ಲವನ್ನು ಕೂಡ ನಾವು ಲವಣಗಳಂತ ಕರಿತೀವಿ. ಈಗ ಸೋಡಿಯಂ ಕ್ಲೋರೈಡ್ ಒಂದು ಲವಣ, ಕ್ಯಾಲ್ಸಿಯಂ ಸಲ್ಫೇಟು ಲವಣ, ಪೊಟ್ಯಾಷಿಯಂ ಕ್ಲೋರೈಡು ಲವಣ. ಹೀಗೆ ಈ ಲವಣಗಳು ನಮ್ಗೆ ಯಾಕೆ ಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್. ಲವಣಗಳು ನಮ್ಮ ದೇಹದ ಸರ್ವತೋಮುಖವಾದ ಬೆಳವಣಿಗೆಗೆ ಮತ್ತು ಜೀವ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಿಸೋದಕ್ಕೆ ಲವಣಾಂಶಗಳು ಆಹಾರದ ರೂಪದಲ್ಲಿ ನಮ್ಮ ದೇಹಕ್ಕೆ ಬೇಕೇ ಬೇಕು. ಅಷ್ಟೇ ಅಲ್ಲ, ಪ್ರಕೃತಿಗೂ ಕೂಡ ಲವಣಾಂಶಗಳು ಬೇಕು. ಹಾಗಾಗಿ ಈಗ ಕೆಲವು ಲವಣಾಂಶಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಿಮಗೆಲ್ಲ ಚಿರಪರಿಚಿತವಾದಂತಹ ಲವಣ ಅಂದರೆ ಸೋಡಿಯಂ ಕ್ಲೋರೈಡ್, ಹೌದಲ್ಲ? ಈ ಸೋಡಿಯಂ ಕ್ಲೋರೈಡ್ನಿಂದ ನಾವು ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ಉತ್ಪತ್ತಿ ಮಾಡಬಹುದು. ಆ ಉತ್ಪತ್ತಿ ಮಾಡಿ ಅವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸಬಹುದು. ಅಂತಹ ಒಂದು ಕ್ರಿಯೆಯನ್ನು ನಾವು ಇಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದರೆ ಸೋಡಿಯಂ ಕ್ಲೋರೈಡ್ ಅನ್ನು ಬಳಸಿಕೊಂಡು ನಾವು ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅನಿಲ ಮತ್ತು ಅದರ ಜೊತೆಗೆ ಜಲಜನಕವನ್ನ ನಾವು ಪಡ್ಕೋಬಹುದು. ಅದನ್ನು ನಾವು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಅದು ನಿಮ್ಮ ಪುಸ್ತಕದಲ್ಲಿದೆ ಮಕ್ಕಳ. ಆ ಚಿತ್ರವನ್ನು ನೋಡಿ ನೀವು ಸ್ವಲ್ಪ ನಾನು ಹೇಳೋದನ್ನ ಕೂಡ ಕ್ಲೀನಾಗಿ ಗಮನಿಸಿ ಅದನ್ನು ಅಭ್ಯಾಸ ಮಾಡಿ. ಈ ಚಿತ್ರ ಬರೆಯೋದಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಅದಕ್ಕೆ ಮಾಡಿದ್ದೀನಿ ಮಕ್ಕಳಿಗೆ. ಈ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯನ್ನು ನೀವು ನೋಡಿದಾಗ ಅಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಸೋಡಿಯಂ ಕ್ಲೋರೈಡ್, ಅದನ್ನ ಬ್ರೈನ್ ದ್ರಾವಣ ಅಂತ ಕರಿತೀವಿ. ಯಾಕೆ ಬ್ರೈನ್ ದ್ರಾವಣ ಅಂತ ಕರಿತೀವಿ? 10% ಸೋಡಿಯಂ ಕ್ಲೋರೈಡ್ ಇರ್ತದೆ, ಅದನ್ನ ಬ್ರೈನ್ ದ್ರಾವಣ ಅಂತ ಕರಿತೀವಿ. ಅದು ಮತ್ತು ನೀರನ್ನು ಹಾಕಿ ನಾವು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ನಮಗೆ ಕ್ಯಾಥೋಡ್ನ ಸಮೀಪದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗ್ತದೆ. ಕ್ಯಾಥೋಡ್ನ ಸಮೀಪ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗ್ತದೆ. ಆನೋಡ್ನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತದೆ ಮತ್ತು ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಅರ್ಥ ಆಯ್ತಾ? ಹಾಗಾಗಿ ಆಲ್ಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಎರಡೂ ಇರೋದ್ರಿಂದ ಅದನ್ನು ನಾವು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಎಂದು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳು ಹೇಗೆ ಕರಿತೀವಿ ಅಂತ? ಸೊ ಹಾಗಾಗಿ ಈ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಂದಂತಹ 3 ಉತ್ಪನ್ನಗಳು ಬಹಳ ಇಂಪಾರ್ಟೆಂಟ್. ಒಂದು ಕ್ಲೋರಿನ್ ಅನಿಲ, ಇನ್ನೊಂದು ಜಲಜನಕದ ಅನಿಲ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವಂಥದ್ದು, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. ಇವು ಏನಕ್ಕೆ ಪ್ರಯೋಜನಕ್ಕೆ ಬರ್ತದೆ ಅಂದರೆ ನಾವು ಮೊದಲು ತಿಳ್ಕೊಂಬೋಣ. ಕ್ಲೋರಿನ್ ಅನಿಲ ಏನಿದೆ, ಈ ಕ್ಲೋರಿನ್ ಅನಿಲವನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತೀವಿ. ಆ ಕ್ಲೋರಿನ್ ಅನಿಲ ನೀರಿನಲ್ಲಿ ಶುದ್ಧೀಕರಣದಲ್ಲಿ ಯಾಕೆ ಬಳಸ್ತೀವಿ ಅಂದರೆ ಅದು ಅನಿಲ ನೀರಿನಲ್ಲಿರತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನೆಲ್ಲ ಮೈಕ್ರೋಬ್ಸ್ ಅಂತ ಏನು ಕರಿತೀವೋ ಅವುಗಳನ್ನೆಲ್ಲ ಸಾಯಿಸ್ಬಿಡ್ತದೆ. ಹಾಗಾಗಿ ನೀರಿನ ಶುದ್ಧೀಕರಣದಲ್ಲಿ ಕ್ಲೋರಿನ್ ಅನಿಲ ಬಳಸ್ತೀವಿ. PVC ಪೈಪ್ಗಳ ತಯಾರಿಕೆಯಲ್ಲಿ, ಸೋಂಕುನಾಶಕಗಳ ತಯಾರಿಕೆಯಲ್ಲಿ, ಕ್ಲೋರೋಫ್ಲೋರೋ ಕಾರ್ಬನ್ಗಳ ತಯಾರಿಕೆಯಲ್ಲಿ, ಕೀಟನಾಶಕಗಳ ತಯಾರಿಕೆಯಲ್ಲಿ ನಾವು ಕ್ಲೋರಿನ್ ಅನಿಲವನ್ನು ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಜಲಜನಕಕ್ಕೆ ಬಂದರೆ, ಜಲಜನಕ ಒಂದು ರೀತಿಯ ಇಂಧನ, ಅದನ್ನು ಇಂಧನಗಳ ರೂಪವಾಗಿ ಇಂಧನದ ರೀತಿಯಲ್ಲೂ ಕೂಡ ಬಳಸ್ತೀವಿ. ರಸಗೊಬ್ಬರಗಳ ತಯಾರಿಕೆ, ಎಸ್ಪೆಷಲಿ ಅಮೋನಿಯಾ ಗೊಬ್ಬರಗಳ ತಯಾರಿಕೆಯಲ್ಲಿ ನಾವೇನ್ ಮಾಡ್ತೀವಿ, ಈ ಜಲಜನಕವನ್ನ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಬಳಸ್ತೀವಿ. ಇನ್ನು ಕೃತಕ ಬೆಣ್ಣೆ ಅಂದ್ರೆ ಇಲ್ಲಿ ಏನಾಗಿರ್ತದೆ, ಕೆಲವು ಎಣ್ಣೆಗಳು ಸಸ್ಯ ಮೂಲದಿಂದ ಪಡೆದಂತಹ ಎಣ್ಣೆಗಳನ್ನು ನಾವು ದೀರ್ಘಕಾಲ ಇಡೋದಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಜಲಜನಕೀಕರಣ ಅಂತ ಒಂದು ರಾಸಾಯನಿಕ ಕ್ರಿಯೆ ಮಾಡ್ತೀವಿ. ಆ ಜಲಜನಕೀಕರಣ ಅಥವಾ ಹೈಡ್ರೋಜನೀಕರಣ ಅಂತ ಕರಿತೀವಿ. ಆ ಹೈಡ್ರೋಜನೀಕರಣದಿಂದ ದ್ರವರೂಪ ಹೋಗಿ ಘನರೂಪ ಬರತಕ್ಕಂತಹ ಡಾಲ್ಡಾ ಅಂತ ಕರೀತದೆ ಅಥವಾ ವನಸ್ಪತಿ ಅಂತ ಕರಿತೀವಿ. ಆ ಜಲಜನಕೀಕರಣಕ್ಕೆ ನಾವು ಈ ಹೈಡ್ರೋಜನ್ ಅನಿಲವನ್ನ ಅಥವಾ ಹೈಡ್ರೋಜನ್ ಅನ್ನ ಬಳಸ್ಕೊಳ್ತೀವಿ. ಅದು ಕೂಡ ನಮಗೆ ಹೆಚ್ಚಿನ ಪ್ರಯೋಜನಕಾರಿಯಾದದ್ದು. ಮತ್ತೆ ಮಕ್ಕಳೇ, ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಏನಿದೆ, ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಬಳಸಿಕೊಂಡು ಈ ಲೋಹಗಳಲ್ಲಿರತಕ್ಕಂಥ ಜಿಡ್ಡನ್ನ ತೆಗೆಯೋದಕ್ಕೆ, ಮತ್ತೆ ಸಾಬೂನು ತಯಾರಿಕೆಯಲ್ಲಿ, ಮಾರ್ಜಕಗಳ ತಯಾರಿಕೆಯಲ್ಲಿ, ಕಾಗದ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತೀವಿ. ನೋಡಿ ಮಕ್ಕಳ, ತೆಗೆದುಕೊಂಡಿರೋದು ನಾವು ಸೋಡಿಯಂ ಕ್ಲೋರೈಡ್ ಒಂದೇ ಲವಣ,
ಸೋಡಿಯಂ ಕ್ಲೋರೈಡ್ ಒಂದೇ. ಅದನ್ನ ನೀರಿನಲ್ಲಿ ಒಂದಿಗೆ ಬೆರೆಸಿ ನಾವು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯನ್ನು ಏನಾದ್ರು ಮಾಡಿದ್ದೇ ಆದಲ್ಲಿ ನಮಗೆ 3 ರೀತಿಯ ಪ್ರಯೋಜನಕಾರಿಯಾದಂತಹ ಉತ್ಪನ್ನಗಳು ಸಿಗ್ತದೆ: ಕ್ಲೋರಿನ್, ಜಲಜನಕ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕ್ಲೋರಿನ್ ಆಲ್ಕಲಿ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಪ್ರಯೋಜನ: ಕ್ಲೋರಿನ್ನ ಪ್ರಯೋಜನ ಓದ್ಕೊಳ್ಳಿ, ಜಲಜನಕದ ಪ್ರಯೋಜನ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ನಮಗೆ ಕ್ಯಾಥೋಡ್ನ ಸಮೀಪದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗ್ತದೆ, ಆನೋಡ್ನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತದೆ ಮತ್ತು ಕ್ಯಾಥೋಡ್ನಲ್ಲಿ ಜಲಜನಕ ಬಿಡುಗಡೆ ಆಗ್ತದೆ. ಸೊ ಇದು ಇಂಪಾರ್ಟೆಂಟ್. ಇದಾದ್ಮೇಲೆ ಇನ್ನು ಕೆಲವು ಪ್ರಮುಖವಾದಂತಹ ನಮ್ಮ ನಿತ್ಯ ಜೀವನದಲ್ಲಿ ಬಳಸತಕ್ಕಂತಹ ಲವಣಗಳಂದ್ರೆ ಚೆಲುವೆ ಪುಡಿ. ಇಂಗ್ಲಿಷ್ನಲ್ಲಿ ಇದನ್ನ ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ ಮಕ್ಕಳ. ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, CaOCl2. ಹಾಗಾದ್ರೆ ಇದನ್ನ ಪಡೆಯೋದು ಹೇಗೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕ್ಲೋರಿನ್ ಅನಿಲದೊಂದಿಗೆ ಹಾಯಿಸಬೇಕಷ್ಟೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕ್ಲೋರಿನ್ ಅನಿಲದೊಂದಿಗೆ ಹಾಯಿಸಿದಾಗ ನಮಗೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಬ್ಲೀಚಿಂಗ್ ಪೌಡರ್ ದೊರೆಯುತ್ತೆ. ಅದ್ರ ಜೊತೆಗೆ ನೀರು ದೊರೆಯುತ್ತೆ. ಅದು ನೀರಿನ ಅಂಶವನ್ನು ಹೊರತೆಗೆದರೆ ನಮಗೆ ಘನರೂಪದ ಪೌಡರ್ ದೊರೆಯುತ್ತೆ. ಹೆಸರು ಹೇಳುವಂತೆ ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂದ್ರೆ ಕ್ಲೀನಿಂಗ್ ಪೌಡರ್ ಅಂತ ಅರ್ಥ. ಬಟ್ಟೆಗಳಲ್ಲಿರತಕ್ಕಂಥ ಕೊಳೆಯನ್ನು ಹೊರತೆಗೆಯೋದಕ್ಕೆ ಮತ್ತೆ ಬಟ್ಟೆ ಕಾರ್ಖಾನೆಗಳಲ್ಲಿ ಅಥವಾ ಬಟ್ಟೆ ಕೈಗಾರಿಕೆಗಳಲ್ಲಿ ಹತ್ತಿ ನೂಲುಗಳಿರತಕ್ಕಂಥ ಜಿಡ್ಡಿನ ಅಂಶ, ಹತ್ತಿ ನೂಲುಗಳಿರತಕ್ಕಂತಹ ಬೇರೆ ಬೇರೆ ಬಣ್ಣಗಳ ಅಂಶವನ್ನು ಹೊರತೆಗೆಯುವುದಕ್ಕೆ ನಾವು ಚೆಲುವೆ ಪುಡಿಯನ್ನ ಬಳಸ್ತೀವಿ. ಅಷ್ಟೇ ಅಲ್ಲ, ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಉತ್ಕರ್ಷಕ ಅಂದ್ರೆ ಯಾವುದೋ ಒಂದು ವಸ್ತುವಿನಲ್ಲಿ ಆಮ್ಲಜನಕ ಇರ್ತದೆ, ಆಮ್ಲಜನಕವನ್ನು ಹೊರತೆಗಿಬೇಕು. ಆ ಆಮ್ಲಜನಕವನ್ನು ಹೊರತೆಗೆಯೋದನ್ನು ನಾವೆಂತ ಕರಿತೀವಿ? ಉತ್ಕರ್ಷಣ ಅಂತ ಕರಿತೀವಿ. ಉತ್ಕರ್ಷಣಕಾರಿಯಾಗಿ ಮತ್ತು ಸೋಂಕು ನಾಶಕವಾಗಿ ನೀರಿನ ಶುದ್ಧೀಕರಣದಲ್ಲಿ ನೀರಿನಲ್ಲಿರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಹಾನಿಕಾರಕ ರೋಗಾಣುಗಳನ್ನು ಹೊರತೆಗೆಯುವುದಕ್ಕೆ ಸೋಂಕು ನಾಶಕವಾಗಿ ನಾವು ಚೆಲುವೆ ಪುಡಿಯನ್ನ ಬಳಸ್ತೀವಿ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರಬೇಕು, ಸಿಟಿಗಳಲ್ಲಿ ಟ್ಯಾಂಕ್ಗಳನ್ನ ಏನ್ ಮಾಡ್ತಾರೆ, ಈ ಬ್ಲೀಚಿಂಗ್ ಪೌಡರ್ ಇಂದ ನೀಟಾಗಿ ತೊಳಿತಾರೆ. ಕಾರಣ ಏನಂದ್ರೆ ಯಾವುದೇ ರೀತಿಯಾದಂತಹ ರೋಗಾಣುಗಳು ಆ ಟ್ಯಾಂಕ್ ಅಲ್ಲಿ, ನೀರನ್ನು ಸಂಗ್ರಹಿಸತಕ್ಕಂಥ ಟ್ಯಾಂಕ್ಗಳಲ್ಲಿ ಇರಬಾರ್ದು. ಕೆಲವು ಸಂದರ್ಭದಲ್ಲಿ ಆ ಕುಡಿಯುವ ನಲ್ಲಿಯಿಂದ ಬರತಕ್ಕಂಥ ನೀರು ಕೂಡ ಬ್ಲೀಚಿಂಗ್ ಪೌಡರ್ ವಾಸನೆ ಬರ್ತಾ ಇರ್ತದೆ, ಅಂದ್ರೆ ಕ್ಲೋರಿನ್ ವಾಸನೆ ಬರ್ತಾ ಇರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾಗಿ ಬ್ಲೀಚಿಂಗ್ ಪೌಡರ್ ತುಂಬಾ ಇಂಪಾರ್ಟೆಂಟ್. ಇನ್ನು ಎರಡನೆಯ ಒಂದು ಲವಣ ಅಂದ್ರೆ ಅಡುಗೆ ಸೋಡಾ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿರಬೇಕಾಗಿರತಕ್ಕಂಥದ್ದು ಅಂದ್ರೆ ಅಡುಗೆ ಸೋಡಾ. ಎಲ್ಲೆಲ್ಲಿ ಬಳಸ್ತೀವಿ? ನಿಮ್ಮ ಅಮ್ಮನನ್ನ ಕೇಳಿದ್ರೆ ಅಡುಗೆ ಸೋಡಾವನ್ನ ದೋಸೆ ಹಿಟ್ಟಲ್ಲಿ ಹುದುಗು ಬರಲಿ ಅಂತ ಬಳಸ್ತೀವಿ, ಅಥವಾ ಈ ಬೋಂಡಾ ಅಥವಾ ಮಿರ್ಚಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅವು ತುಂಬ ಗರಂ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಬಳಸ್ತೀವಿ. ಆದರೆ ಹೆಚ್ಚಿಗೆ ಬಳಸಬಾರ್ದು, ಆದರೆ ಸ್ವಲ್ಪ ಮಟ್ಟಿಗೆ ಅದು ಬೇಕು. ಈ ಅಡುಗೆ ಸೋಡಾವನ್ನ ನಾವು ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೊನೇಟ್, NaHCO3. ಹೇಗೆ ತಯಾರಿಸ್ತಾರೆ? ಸೋಡಿಯಂ ಕ್ಲೋರೈಡ್, ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಅಮೋನಿಯಾಗಳ ಮಿಶ್ರಣವನ್ನ, ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಅಮೋನಿಯಾಗಳ ಮಿಶ್ರಣವನ್ನ ನಾವು ಕಾಯಿಸಿದಾಗ ನಮಗೆ ಅಮೋನಿಯಂ ಕ್ಲೋರೈಡ್ ಒಂದ್ ಕಡೆ, ಸೋಡಿಯಂ ಬೈಕಾರ್ಬೊನೇಟ್ ಒಂದ್ ಕಡೆ ಬರ್ತದೆ. ಅಮೋನಿಯಂ ಕ್ಲೋರೈಡ್ ಅನ್ನ ಬೇರ್ಪಡಿಸಿ ನಾವು ಅಡುಗೆ ಸೋಡಾವನ್ನ ಉಪಯೋಗಿಸ್ತೀವಿ. ಈ ಅಡುಗೆ ಸೋಡಾ ಏನಕ್ಕೆ ಪ್ರಯೋಜನ ಬರ್ತದೆ? ಹೆಚ್ಚಿನ ಪ್ರಮಾಣದಲ್ಲಿ ಅಡುಗೆ ಸೋಡಾ ನಮಗೆ ಈ ಬೇಕಿಂಗ್ ಸೋಡಾ, ಎಲ್ಲಿ ಬೇಕರಿಗಳಲ್ಲಿ ಬ್ರೆಡ್ ಬನ್ನು ತಯಾರು ಮಾಡ್ತಾರಲ್ಲ, ಆ ಮೃದು ಬರೋದಕ್ಕೆ ಏನ್ ಮಾಡ್ತಾರೆ? ಅಡುಗೆ ಸೋಡಾವನ್ನ ಬಳಸ್ತಾರೆ. ಯಾವ ರೂಪದಲ್ಲಿ? ಬೇಕಿಂಗ್ ಸೋಡಾವಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಅಸಿಡಿಟಿ ಜಾಸ್ತಿ ಆದಾಗ ಏನ್ ಮಾಡ್ತಾರೆ? ಆ ಅಡುಗೆ ಸೋಡಾಕ್ಕೆ ಸ್ವಲ್ಪ ನೀರು ಮತ್ತು ನಿಂಬೆ ಹಣ್ಣು ಹಾಕ್ಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ಹಾಕೊಳ್ಳೋದಿಲ್ಲ. ನೀರನ್ನು ಮಿಶ್ರಣ ಮಾಡಿಕೊಂಡು ಶಾಮಕವಾಗಿ, ಆಂಟಾಸಿಡ್ ಅಂತ ಕರಿತೀವಿ, ಆಮ್ಲಶಾಮಕವಾಗಿ ಬಳಸ್ತೀವಿ. ಮತ್ತೆ ಅದೇ ಅಡುಗೆ ಸೋಡಾವನ್ನ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸ್ತೀವಿ. ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಬೆಂಕಿಯನ್ನ ಆರಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಅಡುಗೆ ಸೋಡಾವನ್ನ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದು ಲವಣ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಕಾರ್ಬೊನೇಟ್ ಅನ್ನು ಹೇಗೆ? ಬೇಕಿಂಗ್ ಸೋಡಾವನ್ನು ಕಾಯಿಸಿದಾಗ ಅಲ್ಲಿ ಏನಾಗ್ತದೆ? ವಾಷಿಂಗ್ ಸೋಡಾ ಉಂಟಾಗುತ್ತದೆ. ಅದರ ಜೊತೆ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತದೆ. ಅದನ್ನ ಡ್ರೈ ಮಾಡಿದಾಗ, ಕಾಯಿಸಿದಾಗ ನಮಗೆ ವಾಷಿಂಗ್ ಸೋಡಾ ಸಿಗುತ್ತೆ. ಈ ವಾಷಿಂಗ್ ಸೋಡಾದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರಬೇಕು. ಹಾಗಾಗಿ ಸ್ವಲ್ಪ ನೀರಿನೊಂದಿಗೆ ಅಂಶ ಇದ್ದಂಗೆ ಸ್ವಲ್ಪ ಕಾಯಿಸ್ತಾ ಇದ್ದಾಗ ನಮಗೆ ಆ ಪೌಡರ್ ಅನ್ನು ನೋಡಿದ್ರೆ ಅದರೊಳಗಡೆ ನೀರಿನಂಶ ಇಲ್ಲ ಅನ್ಸುತ್ತೆ, ಆದ್ರೆ ನೀರಿನಂಶ ಇರುತ್ತೆ.
ಹಾಗಾಗಿ ಏನಾಗ್ತದೆ, ನೀರಿನಂಶ ಇರತಕ್ಕಂಥ ಸೋಡಿಯಂ ಕಾರ್ಬೊನೇಟ್ ವಿತ್ ವಾಟರ್, ಅದನ್ನು ನಾವು ಏನಂತ ಕರಿತೀವಿ, ವಾಷಿಂಗ್ ಸೋಡಾ ಅಂತ ಕರಿತೀವಿ. ಹಾಗಾದ್ರೆ ಈ ವಾಷಿಂಗ್ ಸೋಡಾವನ್ನ ಏನಕ್ಕೆ ಬಳಸ್ತೀವಿ? ಸಾಬೂನು, ಕಾಗದ ಮತ್ತು ಗಾಜಿನ ಕಾರ್ಖಾನೆಗಳ ತಯಾರಿಕೆಯಲ್ಲಿ, ಸಾಬೂನು ತಯಾರಿಕೆಗೆ, ಕಾಗದದ ತಯಾರಿಕೆಗೆ, ಗಾಜಿನ ತಯಾರಿಕೆಯಲ್ಲಿ ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ನಾವು ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಜೊತೆಗೆ ಗೃಹ ಬಳಕೆ ಸ್ವಚ್ಛಕಾರಿಯಾಗಿ, ಇದೆಲ್ಲ ನಿಮಗೆ ಗೊತ್ತಾಯಿದೆ, ಸೋಪಿನ ಪುಡಿಯನ್ನು ಬಟ್ಟೆ ತೊಳೆಯೋಕೆ ಬಳಸ್ತೀವಿ, ನೆಲ ಗಲೀಜಾಗಿದೆ ತೊಳೆಯೋಕೆ ಬಳಸ್ತೀವಿ, ಯಾವುದೊಂದು ಪಾತ್ರೆಗಳು ತುಂಬಾ ಗಲೀಜಾಗಿ ಎಣ್ಣೆ ಅಂಶ ಇದ್ರೆ ತೊಳೆಯೋದಕ್ಕೆ ಬಳಸ್ತೀವಿ. ಇದನ್ನು ನಾವು ಏನಂತ ಕರಿತೀವಿ, ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ನಾವು ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿ ವಾಷಿಂಗ್ ಸೋಡಾವನ್ನು ಬಳಸ್ತೀವಿ. ಸೊ ನೀರಿನ ಶಾಶ್ವತ ಗಡುಸುತನಕ್ಕೆ ಕಾರಣ ಸಲ್ಫೇಟ್ ಮತ್ತು ಕಾರ್ಬೊನೇಟ್ಗಳು. ಈ ಸಲ್ಫೇಟ್ ಮತ್ತು ಕಾರ್ಬೊನೇಟ್ಗಳನ್ನು ರಿಮೂವ್ ಮಾಡೋದಕ್ಕೆ, ತೆಗೆಯೋದಕ್ಕೆ ನಾವು ವಾಷಿಂಗ್ ಸೋಡಾವನ್ನು ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿ ನಾವು ಬಳಸ್ತೀವಿ. ಅದಾದ್ಮೇಲೆ ಇನ್ನೊಂದು ಲವಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೇಗೆ? ಜಿಪ್ಸಮ್ ಎಂಬುದು ಕ್ಯಾಲ್ಸಿಯಂ ಸಲ್ಫೇಟ್ 2H2 ಅನ್ನೋದು ಜಿಪ್ಸಮ್ನ ರಾಸಾಯನಿಕ ಸೂತ್ರ. ಅದರಲ್ಲಿರೋ ನೀರಿನ ಅಂಶವನ್ನು ಸ್ವಲ್ಪ ತೆಗೆದುಬಿಟ್ರೆ, 1/2 ಭಾಗ ತೆಗೆದುಬಿಟ್ರೆ ಅದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ½ ಪ್ಲಸ್ ನೀರು, ಅದು ಆವಿಯಾಗೋಗಿರ್ತದೆ. ಇದನ್ನು ನಾವು ಏನಂತ ಕರಿತೀವಿ, ಜಿಪ್ಸಮ್ ಲವಣ ಅಂತ ಕರಿತೀವಿ. ಅದೊಂದು ಪುಡಿ ಏನಕ್ಕೆ ಬಳಸ್ತಾರೆ ಮಕ್ಕಳಿಗೆ? ನಿಮ್ಗೆಲ್ಲ ಗೊತ್ತಿದೆ, ಮೂಳೆ ಮುರಿದಾಗ ಒಂದು ಪುಡಿಯನ್ನ ನೀರಿನೊಂದಿಗೆ ಮಿಕ್ಸ್ ಮಾಡಿ ಬ್ಯಾಂಡೇಜ್ ಹಾಕಿರ್ತಾರೆ, ಹೌದಲ್ಲ? ಕಾಲಿಗೆ ಹಾಕಿರ್ಬೋದು, ಬೆನ್ನಿಗೆ ಹಾಕಿರ್ಬೋದು, ಅಥವಾ ಕೈಗೆ ಹಾಕಿರ್ಬೋದು. ಅದು ಏನಿದೆ ಅಂದರೆ, ಆ ಪುಡಿಯನ್ನು ನೀರಿಗೆ ಮಿಶ್ರಣ ಮಾಡಿ ಕಟ್ಟಿದಾಗ ಅದು ಬೇಗ ಗಟ್ಟಿಯಾಗ್ತದೆ. ಸೊ ಗಟ್ಟಿಯಾಗೋಗಿರ್ತಕ್ಕಂಥ ಒಂದು ಗುಣವನ್ನು ಏನಾಗಿದೆ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೊಂದಿದೆ. ಇಂತಹ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಟ್ಯಾಬ್ಲೋಗಳನ್ನು ಮಾಡೋದಕ್ಕೆ, ಮೂರ್ತಿಗಳನ್ನು ಮಾಡೋದಕ್ಕೆ, ಈ ಕೆಲವು ಸಂದರ್ಭದಲ್ಲಿ ಮನೆಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಡಿಸೈನ್ಗಳನ್ನು ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತೀವಿ ಮಕ್ಕಳು. ಇದಾದ್ಮೇಲೆ ಮಕ್ಕಳು ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ½ ಆಮೇಲೆ ಇಲ್ಲೆಲ್ಲೋ ಒಂದ್ ಕಡೆ ಏನ್ ಸಿಕ್ತು ನಿಮ್ಗೆ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟು, ಸೋಡಿಯಂ ಕಾರ್ಬೊನೇಟ್ 10H2O, ಕಾಪರ್ ಸಲ್ಫೇಟ್ 5H2O. ಸರ್ ಏನ್ ಸರ್ ಇದು ಅಂತ ನಿಮ್ಗೆ ಅನಿಸ್ಬೋದು ಮಕ್ಕಳೇ. ಕೆಲವು ಸಂದರ್ಭದಲ್ಲಿ ಹರಳುಗಳಾಗಿದ್ದರೂ ಕೂಡ, ಲವಣಗಳು ಹರಳುಗಳಾಗಿದ್ದರೂ ಕೂಡ ಆ ಹರಳುಗಳಲ್ಲಿ ನೀರಿನ ಅಂಶ ಇರ್ತದೆ, ಸ್ವಲ್ಪ ಪ್ರಮಾಣದ, ಅತ್ಯಂತ ಕಡಿಮೆ ಪ್ರಮಾಣದ ನೀರಿನ ಅಂಶ ಇರ್ತದೆ. ಆ ನೀರಿನ ಅಂಶವನ್ನು ನಾವು ಗುರುತಿಸೋದಕ್ಕೆ ಆಗೋದಿಲ್ಲ, ಆದರೆ ನಾವು ಹೇಳ್ತಿರೋದ್ರಲ್ಲಿ ನೀರಿನ ಅಂಶ ಇರುತ್ತೆ ಅಂತ. ಅಂಥವುಗಳನ್ನು ನಾವು ಹೇಳ್ತೀವಿ ಸ್ಫಟಿಕಗಳ ರೂಪದಲ್ಲಿ ಇರತಕ್ಕಂತಹ ಹರಳುಗಳಲ್ಲಿ ನೀರಿನ ಅಂಶ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಇಲ್ಲಿ ಬಂದಿದೆ. ಹಾಗಾದ್ರೆ ನೀರಿನ ಅಂಶವನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಚೆನ್ನಾಗಿ ಕಾಯಿಸ್ಬೇಕಷ್ಟೇ. ಚೆನ್ನಾಗಿ ಕಾಯಿಸಿದಾಗ ಏನಾಗ್ತದೆ, ಪೌಡರ್ ಆಗ್ತದೆ, ಬಿಳಿ ಪೌಡರ್ ಆಗ್ತದೆ ಅಷ್ಟೇ. ಹರಳಿನ ರೂಪ ಹೋಗ್ತದೆ, ಬಿಳಿ ಪೌಡರ್ ಆಗ್ತದೆ. ಮತ್ತೆ ಅದಕ್ಕೆ ನೀವು ನೀರನ್ನು ಹಾಕಿದ್ದೆ ಆದಲ್ಲಿ ಮತ್ತೆ ಅದು ಹರಳಿನ ರೂಪಕ್ಕೆ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ನಾವು ಹರಳಿನ ರೂಪದಲ್ಲಿರತಕ್ಕಂಥ ಯಾವುದೇ ಲವಣವನ್ನು ತೆಗೆದುಕೊಳ್ಳಿ, ಅದರಲ್ಲಿ ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶವನ್ನು ಹೋಗಲಾಡಿಸ್ಬೇಕಂತ ಇನ್ನೂ ಚೆನ್ನಾಗಿ ಕಾಯಿಸಿದಾಗ ಅದು ಪುಡಿ ರೂಪಕ್ಕೆ ಬರುತ್ತೆ. ಆ ಪುಡಿ ರೂಪಕ್ಕೆ ಬಂದಾಗ ಅದರಲ್ಲಿ ನೀರಿನ ಅಂಶ ಇರೋದಿಲ್ಲ ಅನ್ನೋದನ್ನ ಬರ್ತದೆ. ಮತ್ತೆ ಅದು ಹರಳು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಮತ್ತೆ ನಾವು ನೀರಿನ ಅಂಶವನ್ನ ಕೊಡಬೇಕು. ಅದನ್ನ ತೋರಿಸೋದಕ್ಕೆ ಏನ್ ಮಾಡ್ತೀವಿ, ಶುಷ್ಕ ಸ್ಫಟಿಕೀಕರಣ. ಆ ಶುಷ್ಕ ಸ್ಫಟಿಕೀಕರಣದಲ್ಲಿರ್ತಕ್ಕಂಥ ಲವಣಗಳಲ್ಲಿ ನೀರಿನ ಅಂಶ ಇರುತ್ತೆ ಅನ್ನೋದನ್ನ ನಾವು ಸೂಚಿಸ್ತದೆ ಅಥವಾ ಸೂಚಿಸುತ್ತೆ. ಹೀಗಾಗಿ ಮಕ್ಕಳೇ, ಲವಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ನಮ್ಮ ನಿತ್ಯ ಜೀವನದಲ್ಲಿ ಪ್ರಮುಖವಾಗಿ ಬೇಕೇ ಬೇಕು. ಅವುಗಳ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳದೆ ಹೋದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸೋದಕ್ಕೆ ಕಾರಣ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಶಿಕ್ಷಕರಿಂದ ನೀವು ತಿಳ್ಕೊಳ್ಳಿ. ಅಭ್ಯಾಸದಲ್ಲಿರತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನೀವು ಉತ್ತರವನ್ನು ಮಾಡಿ, ಗೊತ್ತಾಗದೆ ಹೋದ್ರೆ ನಿಮ್ಮ ಶಿಕ್ಷಕರುಗಳನ್ನು ತಿಳ್ಕೊಂಡು ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ಳಿ ಮಕ್ಕಳೇ. ಧನ್ಯವಾದಗಳು.